ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪರಾಶರ ಉವಾಚ ಸ್ವಾಧ್ಯಾಯ ಸಂಯಮಾಭ್ಯಾಂ ಸಹ ದೃಶ್ಯತೆ ಪುರುಷೋತ್ತಮಃ ತತ್ಪ್ರಾಪ್ತಿ ಕಾರಣಂ ಬ್ರಹ್ಮ ತದೇತದಿತಿ ಪಠ್ಯತೆ. ದೇವರು ಸ್ವಾಧ್ಯಾಯ ವೇದದ ಅರ್ಥಪೂರ್ವಕವಾದ ಅಧ್ಯಯನ ಮತ್ತು ಇಂದ್ರಿಯ ನಿಗ್ರಹ ಅದರಿಂದ ದೇವರು ತೋರೋದು. ಅದರಿಂದಾಗಿ ದೇವರನ್ನು ಹೊಂದಲಿಕ್ಕೆ ಸ್ವಾಧ್ಯಾಯ ಸಂಯಮಗಳೇ ಕಾರಣ. ಆದ್ದರಿಂದ ತದೇತದಿತಿ ಪಠ್ಯತೆ. ದೇವರನ್ನು ಈ ತತ್ವ ಅಂತಾರೆ. ಈ ತತ್ವ ಅಂದರೆ ಹತ್ತಿರದಲ್ಲಿರುವ ತತ್ವ. ಸ್ವಾಧ್ಯಾಯವು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿರುವ ತತ್ವದಿಂದ ಸಿಗುವ ತತ್ವ, ನಮ್ಮ ಕೈಯಲ್ಲಿ ಇರುವಂತಹ ವೇದದಿಂದ ದೇವರು ಸಿಗುತ್ತಾನೆ. ಆದ್ದರಿಂದಾಗಿ ತತ್ ಏತತ್ ಅಂತ ಒಂದು ಗುಟ್ಟಾದ ಹೆಸರು. ನಮಾಂಸ ಚಕ್ಷುಷಾ ದ್ರಷ್ಟುಂ, ಇವನನ್ನು ಮಾಂಸದ ಕಣ್ಣಿನಿಂದ ನೋಡಲಾಗುವುದಿಲ್ಲ. ಆ ಒಳಗಡೆಯ ಕಣ್ಣು ಮೂಡಿಸಬೇಕು ಅಂತಂದರೆ ವೇದ ಬೇಕು. ಇದರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ. ಅದು ವಿಷ್ಣು ಪುರಾಣ ಅಲ್ಲಿಗೆ ಮುಗಿಯುತ್ತೆ. ಕೇಶಿಧ್ವಜ ಮತ್ತು ಖಾಂಡಿಕ್ಯ ಅಂತ ಹೇಳಿ ಇಬ್ಬರು ಇದ್ದಾರೆ. ಆ ಕೇಶಿಧ್ವಜ ದೊಡ್ಡ ಜ್ಞಾನಿ. ಧರ್ಮಧ್ವಜೋ ವೈ ಜನಕಃ ತಸ್ಯ ಪುತ್ರ ಅಮಿತಧ್ವಜ. ಧರ್ಮಧ್ವಜ ಅಂತ ಹೇಳಿ ಜನಕರಾಜರಲ್ಲಿ ಒಬ್ಬ, ಅವನ ಮಗ ಅಮಿತಧ್ವಜ ಅಂತ ಹೇಳಿ. ಆ ಅಮಿತಧ್ವಜನ ಮಗ ಕೃತಧ್ವಜ, ಕೃತಧ್ವಜನ ಮಗ ಕೇಶಿಧ್ವಜ ಅಂತ. ಅದೇ ರೀತಿ ಇನ್ನೊಬ್ಬ ಅವನ ಕಸಿನ್ ಖಾಂಡಿಕ್ಯ ಅಂತ. ಅವನು ವಿಪರೀತ ಕರ್ಮಪರ, ಕರ್ಮಠ ಅಂತ ಅನ್ಬಾರದು ವಸ್ತುತಃ. ಯಾಕೆಂದರೆ ಕರ್ಮವನ್ನೇ ತೊಡಗಿ ಜ್ಞಾನಶೂನ್ಯರಾದವರನ್ನು ಕರ್ಮಠ, ಅಂದರೆ ಶೂನ್ಯ ಅಂತ. ಕರ್ಮಠ ಅಂತಂದ್ರೇನು? ಕೇವಲ ಕರ್ಮವನ್ನು ಮಾಡ್ತಾ ಯಾರು ಜ್ಞಾನದಿಂದ ಶೂನ್ಯರಾಗಿರ್ತಾರೆ ಅವರನ್ನು ಕರ್ಮಠ ಅಂತ ಕರೆಯೋದು. ಕರ್ಮಠ ಅಲ್ಲ, ಆದರೆ ಕರ್ಮಪರಾಯಣ, ಕರ್ಮವೇ ಮಿಗಿಲು, ಜ್ಞಾನದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಅಂತ ಹೇಳಿದವ ಯಾರು? ಖಾಂಡಿಕ್ಯ. ಕೇಶಿಧ್ವಜ ಅತೀವ ಆತ್ಮವಿದ್ಯಾ ವಿಶಾರದ, ಅಧ್ಯಾತ್ಮ ವಿದ್ಯೆಯಲ್ಲಿ ಅಗ್ರಗಣ್ಯ. ಅವನು ಜ್ಞಾನದ ಬೆನ್ನು ಹತ್ತಿದ, ಇವನು ಕರ್ಮದ ಬೆನ್ನು ಹತ್ತಿದ. ಇಬ್ಬರೂ ಕೂಡ ಕಸಿನ್ ಬ್ರದರ್ಸ್. ಅದೇ ಹೇಳಿದ್ನಲ್ಲ, ಅಣ್ಣ ತಮ್ಮಂದಿರ ಮಕ್ಕಳೇ, ಬೇರೆ ಯಾರೋ ದೂರ ಅಲ್ಲ. ಅಣ್ಣ ತಮ್ಮಂದಿರಿಗೆ ಆ ತರಹದ ಡಿಫ್ರೆನ್ಸ್ ಇರುತ್ತೆ, ಇನ್ನು ಕಸಿನ್ಸ್ಗಿರಬಾರ್ದು ಅಂತ ಏನು? ಹಾಗಾಯಿತು. ತಾವು ಭಾವ ಪಿಚೈವಾಸ್ತಾಂ ವಿಜಿಗೀಷು ಪರಸ್ಪರಂ. ಇಬ್ರಿಗೂ ನಾವು ಗೆಲ್ಲಬೇಕು ಅಂತ ಹೇಳಿ ಇತ್ತು. ನಾನು ಗೆಲ್ಲಬೇಕು ಅಂತ ಹೇಳಿ ಒಬ್ಬ, ಇಲ್ಲ ನಾನು ಗೆಲ್ಲಬೇಕು ಅಂತ ಇನ್ನೊಬ್ಬ. ಪುರೋಧ ಸಾಮಂತ್ರಿಭಿಶ್ಚ ಸಮವೇತೋಲ್ಪ ರಾಜ್ಯಾನ್ ನಿರಾಕೃತಸ್ತೋತ ದುರ್ಗಾಣಿ ಅರಣ್ಯಚರೋಭವತ್, ದುರ್ಗಾರಣ್ಯಚರೋಭವತ್. ಸರಿ, ಯುದ್ಧ ಆಯಿತು. ಇವನು ಕರ್ಮದ ಕಡೆಗೆ ಹೆಚ್ಚು ಒತ್ತು ನೀಡುತ್ತಾ ಇದ್ದ ಖಾಂಡಿಕ್ಯ. ಕೇಶಿಧ್ವಜ ದಾಳಿ ಮಾಡಿದ. ಇವನು ರಾಜ್ಯದಿಂದ ಓಡಿ ಹೋಗಬೇಕಾದ ಪ್ರಸಂಗ ಬಂತು. ದುರ್ಗಾರಣ್ಯ ಚರೋಭವತ್, ಓಡಿ ಕಾಡಿನಲ್ಲಿ ನೆಲೆ ತಪ್ಪಿಸಿಕೊಂಡು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದ.
ಈ ಕೇಶಿಧ್ವಜ ಗೆದ್ದ ಅಲ್ವಾ, ಕೇಶಿಧ್ವಜ ಬಂದು ಖಾಂಡಿಕ್ಯನನ್ನು ಓಡಿಸಿದ್ದು. ರಾಜ್ಯ ಸಿಕ್ಕ ಮೇಲೆ ಕೇಶಿಧ್ವಜ ಬಹಳ ಯಜ್ಞಗಳನ್ನು ಮಾಡಿದ. ಇಯಾಜಸೋಪಿ ಸುಬಹೂನ್ ಯಜ್ಞಾನ್ ಜ್ಞಾನವ್ಯಪಾಶ್ರಯ ಬ್ರಹ್ಮ ವಿದ್ಯಾಮಧಿಷ್ಠಾಯ ತರ್ತುಂ ಮೃತ್ಯುಮವಿದ್ಯಯ. ಅವಿದ್ಯೆಯ ಮೃತ್ಯುಂ ತರ್ತುಂ. ವಸ್ತುತಃ ಜ್ಞಾನ ಏನಲ್ಲ, ಅದು ಜ್ಞಾನ ಭಿನ್ನ. ಯಜ್ಞವನ್ನು ಅವಿದ್ಯಾ ಅಂತ ಕರೀತಾರೆ. ಯಜ್ಞ ಏನಿದೆ ಅದನ್ನು ಅವಿದ್ಯಾ, ವಿದ್ಯೆ ಅಲ್ಲ. ಯಾಕೆಂದರೆ ಯಜ್ಞವನ್ನು ಮಾಡಿ ವಿದ್ಯೆಯನ್ನು ಪಡಿಬೇಕು. ಯಜ್ಞವೇ ವಿದ್ಯೆ ಅಲ್ಲ ಅಲ್ವಾ. ಯಜ್ಞ ಅನ್ನೋದು ಕ್ರಿಯೆ. ಆ ಕ್ರಿಯೆಯನ್ನು ಹೆಚ್ಚು ಮಾಡಲಿಕ್ಕೆ ಶುರು ಮಾಡಿದ ಯಾರು? ಕೇಶಿಧ್ವಜ. ಅದು ಯಾಕೆ ಅಂತ ಎಲ್ಲರಿಗೂ ಆಶ್ಚರ್ಯ. ಯಾಕೆಂದರೆ ಅವನು ಬ್ರಹ್ಮವಿದ್ಯಾ ವ್ಯಪಾಶ್ರಯ. ಬ್ರಹ್ಮನನ್ನು ಆರಾಧನೆ ಮಾಡಲಿಕ್ಕೆ, ಜ್ಞಾನದಿಂದ ಆರಾಧನೆ ಮಾಡಲಿಕ್ಕೆ ಶಕ್ತಿ ಇರುವವ ಕೂಡ ಕರ್ಮದಿಂದ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ. ಒಂದು ಬಾರಿ ಏನಾಯಿತು, ಯಜ್ಞದಲ್ಲಿ ಪುರೋಡಾಶ ಅಂತ ಹೇಳ್ತಾರೆ. ಕರೆದ ಹಾಲನ್ನು ಕಾಯಿಸಿ ಹೆಪ್ಪು ಹಾಕಿ ಇನ್ನು ಪೂರ್ತಿ ಮೊಸರಾಗಿರಬಾರದು. ಆ ಮೊಸರಾಗದ ಹಾಲನ್ನು ಪುರೋಡಾಶ ಅಂತ. ಹಾಗಂತ ಅದು ಹಾಲು ಅಲ್ಲ, ಪೂರ್ತಿ ಮೊಸರಾಗಿಯೂ ಇಲ್ಲ. ಅದನ್ನು ಏನಂತ ಕರೀತಾರೆ? ಪುರೋಡಾಶ. ಆ ಪುರೋಡಾಶವನ್ನು ಯಾವ ಹಾಲಿನಿಂದ ಕರಿತಾ ಇದ್ನೋ, ಯಾವ ದನದ ಹಾಲಿನಿಂದ ಕರಿತಾ ಇದ್ನೋ, ಆ ದನವನ್ನು ಹುಲಿ ತಿಂದುಬಿಡ್ತು. ಇದು ಒಂದು ಪ್ರಾಬ್ಲಮ್ ಆಯಿತು. ಆಮೇಲೆ ಯಜ್ಞ ಪಶು ಇತ್ತಲ್ಲ, ಅದು ಎಲ್ಲ ತಪ್ಪಿಸಿಕೊಂಡು ಹೊರಟೋಯ್ತು, ಸಿಗಲೇ ಇಲ್ಲ. ಈ ಕರ್ಮಕಾಂಡದಲ್ಲಿ ಬರುವ ಪ್ರಾಯಶ್ಚಿತ್ತ ಕೇಳಬೇಕು. ಎಲ್ಲಿಗೆ ಹೋಗೋದು, ಯಾರನ್ನ ಕೇಳೋದು? ಯಾವ ಬ್ರಾಹ್ಮಣರಿಗೂ ಉತ್ತರ ಗೊತ್ತಿರಲಿಲ್ಲ ಅವತ್ತು. ಯಾವ ಬ್ರಾಹ್ಮಣರಿಗೂ ಉತ್ತರ ಗೊತ್ತಿಲ್ಲ. ಅಂದರೆ ಅವತ್ತಿನ ಕಾಲದಲ್ಲಿ ಅಲ್ಲ, ಇವತ್ತು ಗೊತ್ತಿದೆ ಅಂತಲ್ಲ, ಅವತ್ತು ಗೊತ್ತಿರಲಿಲ್ಲ. ತೇಪ್ಯೂಚುರ್ನವಯಂ ವಿದ್ಮಃ ಕಶೇರು ಪೃಚ್ಯತಾಮಿತಿ. ಪ್ರಾಯಶ್ಚಿತ್ತ ಏನು ಅಂತ ಚರ್ಚೆ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಹೇಳಿದ್ರು, ನಮ್ಮ ಕಾಲದ ಕರ್ಮವನ್ನು ಚೆನ್ನಾಗಿ ಬಲ್ಲವ ಕಶೇರು ಅಂತ ಒಬ್ಬ ಋಷಿ, ಅವನ ಹತ್ರ ಹೋಗಿ ಅಂತ. ಸರಿ, ಅವನ ಹತ್ರ ಹೋದರು. ಕಶೇರು ಹತ್ರ ಹೋದರೆ ಕಶೇರು ಹೇಳ್ದ, ನನಗೆ ಗೊತ್ತಿಲ್ಲ. ಸೋಪಿಪ್ರಾಹ ಭಾರ್ಗವಂ, ಶುನಕ ಅಂತ ಹೇಳಿದ್ದಾನೆ, ಅದೇ ಶೌನಕರ ಅಪ್ಪ, ಶುನಕನನ್ನು ಕೇಳಿ ಅಂತಂದರು. ಸೀದಾ ಶುನಕರ ಬಳಿಗೆ ಹೋದರು. ಶುನಕರೇ, ನಮಗೆ ಹೀಗೆ ಎರಡು ಸಮಸ್ಯೆ ಆಗಿದೆ, ಪ್ರಾಯಶ್ಚಿತ್ತ ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಅವನು ಹೇಳಿದ, ನನಗೂ ಗೊತ್ತಿಲ್ಲ, ಕಶೇರಿಗೂ ಗೊತ್ತಿಲ್ಲ. ಖಾಂಡಿಕ್ಯೋ ಯೋಜಿತಸ್ತ್ವಯ, ನೀನು ಯಾರನ್ನ ಗೆದ್ದೆಯೋ ಆ ಖಾಂಡಿಕ್ಯನಿಗೆ ಗೊತ್ತು ಅಂತ. ಏನು ಮಾಡೋದು? ನೀನು ಯಾರನ್ನ ರಾಜ್ಯದಿಂದ ಓಡಿಸಿದೆಯೋ ಆ ಖಾಂಡಿಕ್ಯನಿಗೆ ಗೊತ್ತು. ಈಗ ಯಾರ ಹತ್ರ ಬರಬೇಕು ಅವನು? ಖಾಂಡಿಕ್ಯನ ಹತ್ರ ಬರಬೇಕು. ಸರಿ, ಹೋದ ಅವನು. ಪ್ರಾಯಶ್ಚಿತ್ತಮಶೇಷೇಣ ಸಚೇತ್ ಪೃಷ್ಟೋ ವದಿಷ್ಯತಿ ತತಶ್ಚ ಅವಿಕಲೋ ಯಾಗೋ ಮುನಿಶ್ರೇಷ್ಠ ಭವಿಷ್ಯತಿ. ಕೆಲವೊಮ್ಮೆ ಯಾವುದೇ ಸಂದರ್ಭದಲ್ಲಿ ಆಳವಾದ ವಿದ್ಯೆ ಕೆಲವರಿಗೆ ಮಾತ್ರ ಬಂದಿರುತ್ತೆ. ಎಲ್ಲ ಸಮಸ್ಯೆಗಳಿಗೆ ಅದರ ಸುತ್ತಮುತ್ತ ಆಚೆ ಈಚೆ ಮೇಲೆ ಕೆಳಗಡೆ ಹೆಚ್ಚನ್ನು ಬಲ್ಲವರು ಕೆಲವರೇ ಇರ್ತಾರೆ. ಎಲ್ಲ ಕಾಲದಲ್ಲಿಯೂ ಹಾಗೆ. ಆ ಕಾಲದಲ್ಲಿ ಕರ್ಮವಿದ್ಯೆಯ ವಿಚಾರದಲ್ಲಿ ಖಾಂಡಿಕ್ಯ ಇದ್ದ. ಇವ್ರು ಯಾರ್ಯಾರನ್ನ ಬಹಳ ದೊಡ್ಡವರು ಅಂತ ಅನ್ಕೊಂಡಿದ್ರು, ಅದು ಇಲ್ಲಿಗೆ ಬಂದರು ಸೀದಾ. ಅವನು ಬರ್ತಾ ಇರಬೇಕಾದ್ರೆ ತಮಾಪತಂತಮಾಲೋಕ್ಯ ಖಾಂಡಿಕ್ಯೋ ರಿಪುಮಾತ್ಮನಃ ಪ್ರೋವಾಚ ಕ್ರೋಧತಾಮ್ರಾಕ್ಷಃ ಸಮಾರೋಪಿತ ಕಾರ್ಮುಕಃ. ಇವನು ಒಬ್ಬನೇ, ಆಯುಧಗಳಿಲ್ಲದೆ ಒಬ್ಬನೇ ಬರ್ತಾ ಇದ್ದಾನೆ. ಅವಾಗ ಅವನೇನು ಮಾಡಿದ, ಕೈಗಳನ್ನು ಮೇಲೆತ್ತಿ ಬಂದ, ನಾನು ನಿನ್ನನ್ನು ಕೊಲ್ಲಲಿಕ್ಕೆ ಬರ್ತಾ ಇಲ್ಲ ಅಂತ. ಯಾವಾಗ ಹಾಗೆ ಬರ್ತಾ ಇದ್ದಾನೆ, ಖಾಂಡಿಕ್ಯನಿಗೆ ಅರ್ಥ ಆಗಬೇಕಲ್ಲ. ಸಮಾರೋಪಿತ ಕಾರ್ಮುಕಃ,
ಬಿಲ್ಲನ್ನು ಹಿರಿದು ನಿಂತಿದ್ದಾನೆ. ಖಾಂಡಿಕ್ಯ ಕೇಶಧ್ವಜನೇ ತಾನು ಇವನನ್ನು ಓಡಿಸಿದ್ದು. ನಿಧಾನಕ್ಕೆ ಬರ್ತಾ ಇದ್ದಾನೆ ಕೇಶಧ್ವಜ. ಅವನನ್ನು ನೋಡಿ ಇವನಿಗೆ ಹೆದರಿಕೆ, ಮತ್ತೆ ಕೊಲ್ಲಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸಿಟ್ಟು. ಎಲ್ಲ ಕಳ್ಕೊಂಡಿದ್ದೀನಿ, ಮತ್ತೇನು ಬರ್ತಾ ಇದ್ದಾನೆ? ಅದು ಬೀದಿಯಲ್ಲೂ ಅಲ್ಲ, ಪಟ್ಟಣದಲ್ಲೂ ಅಲ್ಲ, ಕಾಡಿನಲ್ಲಿದ್ದೇನೆ, ಅಲ್ಲಿಗೂ ಹುಡ್ಕೊಂಡು ಬರ್ತಾ ಇದ್ದಾನಲ್ಲ, ಏನಂತಹ ದ್ವೇಷ ಇವನಿಗೆ ಅಂತ ಇವನಿಗೆ. ಕೃಷ್ಣಾಜಿನಂ ತುಂ ಕವಚಂ ಆಬದ್ಧ್ಯಾಸ್ಮಾನ್ ಹನಿಷ್ಯಸಿ, ಕೃಷ್ಣಾಜಿನ ಧರೇ ವೇತ್ಸಿ ನಮ ಇಪ್ರಹರಿಷ್ಯತಿ. ನೀನು ಕೃಷ್ಣಾಜಿನವನ್ನು ತೊಟ್ಟುಕೊಂಡಿದ್ದಿ, ಆದರೆ ಕರ್ಮದ ದೀಕ್ಷೆ ನಿನಗಿಲ್ಲ. ಜ್ಞಾನಿ ಅಂತ ನಿನಗೆ ಕೃಷ್ಣಾಜಿನ ತೊಟ್ಕೊಂಡು ಬಂದು ನನ್ನನ್ನು ಕೊಲ್ಲಲ್ಲ ಅಂತೇನು ಗ್ಯಾರಂಟಿ? ನಾನು ನಿನ್ನ ನಂಬಲ್ಲ. ನೀನು ನನ್ನನ್ನು ಕೊಲ್ತೀಯಾ ಅಂದ ಅವನು. ಮೃಗಾಣಾಂ ವದ ಪೃಷ್ಠೇಚು ಮೂಢ ಕೃಷ್ಣಾಜಿನಂ ನ ಕಿಂ ಯೇಷಾಂ ಮಯಾ ತ್ವಯಾ ಚೋಗ್ರಾಹ ಪ್ರಹಿತಾಶ್ಚಿತ ಸಾಯಕಾಹ. ಏನಾಯಿತು? ಇನ್ನೇನು ನಿನ್ನನ್ನು ನಂಬಲಿಕ್ಕೆ ಬರಲ್ಲ. ಕೃಷ್ಣಾಜಿನ ತೊಟ್ಟವರೆಲ್ಲ ಒಳ್ಳೆಯವರು, ಜ್ಞಾನಿಗಳಾಗಿರಬೇಕಾಗಿಲ್ಲ. ಜಿಂಕೆ ಮೇಲೇನೆ ಕೃಷ್ಣಾಜಿನ ಇರುತ್ತೆ, ಅದೇ ಆ ಮೃಗದ ಚರ್ಮ, ಜ್ಞಾನಿಯೇ. ಹಾಗೆ ನಿನ್ನನ್ನು ನಂಬಲಿಕ್ಕೆ ಬರಲ್ಲ ನಾನು ಅಂತ ಹೇಳಿದ ಅವನು. ನತ್ವ ಸತ್ವಾಮಹಂ ಹನಿಷ್ಯಾಮಿ ನ ಮೇ ಜೀವನ್ ವಿಮೋಕ್ಷಸೆ ಆತತಾಯ್ಯಸಿ ದುರ್ಬುದ್ಧೆ ಮಮ ರಾಜ್ಯ ಹರೋ ರಿಪುಹು. ನನ್ನ ರಾಜ್ಯವನ್ನು ತೆಗೆದುಕೊಂಡಿದ್ದಿ, ಈಗ ನನ್ನ ಪ್ರಾಣ ತಿನ್ಲಿಕ್ಕೆ ಬರ್ತಾ ಇದ್ದಿ, ಅದರಿಂದಾಗಿ ನಿನ್ನನ್ನು ಕೊಲ್ತೇನೆ, ನಿನ್ನನ್ನು ನಂಬೋಲ್ಲ ಅಂತಂದ. ಆಗ ಕೇಶಧ್ವಜ ಹೇಳಿದ, ಖಾಂಡಿಕ್ಯ ಸಂಶಯಂ ಪ್ರಷ್ಟುಂ ಭವಂತಮಹಮಾಗತಃ ನವೋ ಹಂತುಂ ವಿಚಾರ್ಯೈತತ್ ಕೋಪಂ ಬಾಣಂ ವಿಮುಂಚಚ. ನೋಡು, ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬಂದದ್ದು ಏನೋ ಒಂದು ಸಂದೇಹ ಬಂದಿದೆ ಅಂತ. ಕೊಲ್ಲಬೇಕಾಗಿದ್ರೆ ನಾನು ಇಷ್ಟು ಎಫರ್ಟ್ ಹಾಕಬೇಕಾಗಿಲ್ಲ. ನನಗೆ ಇರುವ ಬಲಕ್ಕೆ, ನನಗೆ ಇರುವ ಬೆಂಬಲಕ್ಕೆ ನಿನ್ನನ್ನು ಕೊಲ್ಲೋದು ಎಷ್ಟೊತ್ತು? ಕೇವಲ ವಿದ್ಯೆಗಾಗಿ ಹಂಬಲಿಸಿ ಬಂದಿದ್ದೇನೆ, ಅದನ್ನು ಅರ್ಥ ಮಾಡ್ಕೊ ನೀನು. ವಿದ್ಯೆಗಾಗಿ ಹಂಬಲಿಸಿ ಬಂದಿದ್ದೇನೆ. ತತಸ್ಸ ಮಂತ್ರಿಭಿಃ ಸಾರ್ಧಂ ಏಕಾಂತೆ ಸಪುರೋಹಿತಃ ಮಂತ್ರಯಾಮಾಸ ಖಾಂಡಿಕ್ಯಃ ಸರ್ವೈರೇವ ಮಹಾಮತಿಃ. ತತಸ್ಸ ಮಂತ್ರಿಭಿಃ ಸಾರ್ಧಂ, ಆಮೇಲೆ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಿದ, ಏನು ಮಾಡೋದು ಅಂತ. ಯಾಕೆಂದರೆ ಅವನು ಕೇಳ್ತಾ ಇರೋದು ವಿದ್ಯೆ ಅಂತ ಹೇಳ್ತಾ ಇದ್ದಾನೆ. ನಾನು ಗುರುದಕ್ಷಿಣೆ ಕೇಳುವ ಹಕ್ಕು ನನಗಿದೆ, ಏನು ಕೇಳಬಹುದು ಅಂತ ಹೇಳಿ ಮಂತ್ರಾಲೋಚನೆ ಮಾಡಿದ. ಮೀಟಿಂಗ್. ತಮೂಚುರ್ಮಂತ್ರಿಣೋ ವಧ್ಯೋ ರಿಪುರೇಶವ ಸಂಗತಃ ಹತೇಸ್ಮಿನ್ ಪೃಥಿವೀ ಸರ್ವ ತವ ವಶ್ಯಾ ಭವಿಷ್ಯತಿ. ಅವರಿಗೆ ತೀರ ಕೆಳಗಡೆ ಲೆವೆಲಲ್ಲಿ ಇರ್ತಾರೆ. ದೊಡ್ಡ ರಾಜನ ಹತ್ತಿರ ಇರುವ ಮಂತ್ರಿಗಳೆಲ್ಲ ಈ ಲೆವೆಲಲ್ಲಿ ಇರ್ತಾರೆ. ರಾಜ ಎಷ್ಟೇ ದೊಡ್ಡವನಾಗಿದ್ದರೂ ಅವನ ಜೊತೆಗಿರೋರು ದೊಡ್ಡವರಾಗಬೇಕು ಅಂತ ಇಲ್ಲ ಅಲ್ವಾ? ಅವರೆಲ್ಲ ಹೇಳಿದ್ರು, ಇವನು ಸತ್ತರೆ ನಿನಗೆ ಶತ್ರುವೇ ಇರಲ್ಲ, ಎಲ್ಲ ರಾಜ್ಯವೂ ನಿನ್ನದಾಗತ್ತೆ. ಪರಲೋಕ ಜಯಸ್ತಸ್ಯ ಪೃಥಿವೀ ಸಕಲಾ ಮಮ. ಪರಲೋಕ ಜಯವೂ ಆಗತ್ತೆ. ಅದರಿಂದಾಗಿ ನಾವೆಲ್ಲ ಹೇಳೋದೇನು ಅಂದರೆ, ಏನಾದರೂ ಗುರುದಕ್ಷಿಣೆ ಬೇಕು ಅಂತಂದರೆ ನಿನ್ನ ಪ್ರಾಣ ಅಂತ ಹೇಳಿಬಿಡು. ಇಲ್ಲವೇ ಅವನು ನಿನ್ನನ್ನು ನಂಬಿ ಬಂದಿದ್ದಾನೆ, ಅವನ ಹಿಂದೆ ಯಾರೂ ಇಲ್ಲ, ಆಚೆ ಎಲ್ಲ ಯಾರೂ ಇಲ್ಲ, ಕೊಂದು ಬಿಡು, ಎರಡೇ ದಾರಿ. ಸರಿ ಆಯಿತು ಅಂತ ಅವನು ಒಪ್ಕೊಳ್ತಾನೆ ಅಂತ ಅವನು ಹಾಗೆ ಹೇಳಲಿಲ್ಲ. ಇಲ್ಲ, ನಹನ್ ಮಿಚೇಲ್ಲೋಕ ಜಯೋ ಮಮತಸ್ಯ ವಸುಂಧರ. ನೀವು ಈ ಲೋಕ ಗೆಲ್ಲೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಆ ಲೋಕ ಗೆಲ್ಲಬೇಕು ಅಂತ ಇದ್ದೇನೆ. ಶರಣಾಗತನಾದವನನ್ನು ಕೊಲ್ಲೋದು ಸರಿಯಲ್ಲ. ಬಂದ ಖಾಂಡಿಕ್ಯ, ಎದುರು ಬಂದ. ಅವನ ಹತ್ರನೂ ಅಸ್ತ್ರಗಳೆಲ್ಲ ಇಲ್ಲ. ನಿಶಸ್ತ್ರನಾಗಿ ಬಂದು, ಏನು ಬೇಕು ಕೇಳು ಅಂದ. ಏನು ಬೇಕು ಕೇಳು ಅಂತ ಹೇಳಿದ ಕೂಡಲೇ ಅವನು ಹೇಳಿದ, ಹೀಗೆ
ಬಹಳ ಕ್ರೂಷಲ್ ಸ್ಟೇಜ್ ಒಂದು. ನಮ್ಮ ಪಶು ಒಂದು ತಪ್ಪಿಸಿಕೊಂಡು ಹೋಗಿದೆ, ಅದು ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಪುರೋಡಾಶಕ್ಕೆ ಬೇಕಾದ ಹಾಲು ಕೊಡುವ ಹಸುವನ್ನು ಕೊಂದು ಬಿಟ್ಟಿದೆ ಹುಲಿ. ಇಂತಹ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಏನು ಮಾಡಬೇಕು ಅದನ್ನು ಹೇಳು. ಪ್ರಾಯಶ್ಚಿತ್ತಮಚೇಚೇಣ ಯದ್ವೈ ತತ್ರ ವಿಧೀಯತೆ ವಿದಿತಾರ್ಥಸ್ತೇನೈವ ಯನುಜ್ಞಾತೋ ಮಹಾತ್ಮನ. ಅವನು ಕರ್ಮಕಾಂಡದ ಪ್ರಕಾರ ಏನು ಇದೆ ಎಲ್ಲವನ್ನ ಹೇಳಿದ. ಹಾಗೆ ಎಲ್ಲವನ್ನ ಹೇಳಿದ ಮೇಲೆ ಯಾಗ ಭೂಮಿ ಉಪಾಗಮ್ಯ ಚಕ್ರೇ ಸರ್ವಾ ಕ್ರಿಯಾಸ್ತಥಾ. ಕೇಶಿಧ್ವಜ ಸೀದಾ ಹೋದ, ಇವನ ಹತ್ತಿರ ಏನನ್ನೂ ಮಾತನಾಡಲಿಲ್ಲ. ಹೋಗಿ ಯಾಗವನ್ನು ಪೂರ್ತಿ ಮುಗಿಸಿ ಅನಿಷ್ಪನ್ನ ಕ್ರಿಯಂ ಚೇತಃ ತಥಾಪಿ ಮಮ ಕಿಂ ಯಥಾ ಇತ್ತಂ ಸಂಚಿಂತಯನ್ನೇವ ಸಸ್ಮಾರ ಸಮಹೀಪತಿ. ಅವನಿಗೆ ಇದ್ದಕ್ಕಿದ್ದಾಗ ಅನ್ನಿಸ್ತು, ಗುರುದಕ್ಷಿಣೆನೇ ಕೊಟ್ಟಿಲ್ಲ ನಾನು ಅಂತ. ಸೀದಾ ಬಂದ ಅವನು. ಖಾಂಡಿಕ್ಯ, ಗುರುದಕ್ಷಿಣೆ ಕೊಡಬೇಕು ಅಂತ ಇದೆ, ಏನು ಗುರುದಕ್ಷಿಣೆ ಬೇಕು ಕೇಳು ಅಂತಂದ. ಗುರೋರ್ ನಿಷ್ಕ್ರಿಯ ದಾನೇನ ಮಾಮವೇ ಹಿತ್ವಮಾಗತಂ. ನಾನು ನಿನ್ನನ್ನು ಕೊಲ್ಲಿಗೆ ಬಂದಿಲ್ಲ, ನೀನು ಹೇಳಿದಂತೆ ಪ್ರಾಯಶ್ಚಿತ್ತ ಮಾಡಿ ಯಜ್ಞವನ್ನು ಮುಗಿಸಿದ್ದೇನೆ. ಆ ಯಜ್ಞ ಮುಗಿಸಿದ್ದೀನಲ್ಲ, ಅದಕ್ಕೆ ಗುರುದಕ್ಷಿಣೆ ಕೊಡಬೇಕು. ಆ ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಸೋಹಂತೆ ದಾತುಮಿಚ್ಛಾಮಿ ವೃಣೀಶ್ವ ಗುರುದಕ್ಷಿಣಾಂ ಭೂಯಸ್ತ ಮಂತ್ರಿಭಿಸ್ಸಾರ್ಧಂ ಮಂತ್ರಯಾಮಾಸ ಪಾರ್ಥಿವಾ. ಓ, ಗುರುದಕ್ಷಿಣೆ ಕೊಡ್ತೀಯಾ? ಮತ್ತೆ ನಾನು ಮಂತ್ರಿಗಳ ಹತ್ತಿರ ವಿಚಾರ ಮಾಡ್ಕೊಂಡು ಬರ್ತೇನೆ ಅಂತ ಮಂತ್ರಿಗಳ ಹತ್ತಿರ ಬಂದ. ಅವರು ಕೇಳಿದ್ರು, ಶತ್ರುಭಿ ಪ್ರಾರ್ಥ್ಯತೆ ರಾಜ್ಯಂ ಅನಾಯಾಸಿತ ಸೈನಿಕೈ. ಎಂತಹ ಅವಕಾಶ! ಯುದ್ಧ ಇಲ್ಲ, ಯಾವ ರೀತಿಯಾದ ಗಡಿಬಿಡಿಯೂ ಇಲ್ಲ, ಕ್ಲೇಶ ಪಡಬೇಕಾಗಿಲ್ಲ, ಯಾವ ಎಫರ್ಟೂ ಹಾಕಬೇಕಾಗಿಲ್ಲ. ಅವನೇ ರಾಜ್ಯವನ್ನು ತಂದು ನಿನಗೆ ಕೊಡ್ತಾ ಇದ್ದಾನೆ. ಗುರುದಕ್ಷಿಣೆ ಕೇಳು, ನನ್ನ ರಾಜ್ಯ ವಾಪಸ್ ಬರಬೇಕು, ನೀನು ಕಾಡಿನಲ್ಲಿ ಇರಬೇಕು ಅಂತ ಕೇಳಿಬಿಡು ಅಂದ್ರು. ಅದಕ್ಕೆ ಖಾಂಡಿಕ್ಯ ತಲೆ ಚಚ್ಕೊಂಡ. ಪ್ರಹಸ್ಯತಾನಾಹ ನೃಪಃ ಸ ಖಾಂಡಿಕ್ಯೋ ಮಹಾಮತಿ ಸ್ವಲ್ಪ ಕಾಲಂ ಮಹೀಪಾಲ್ಯಂ ಮಾದೃಶೈ ಪ್ರಾರ್ಥ್ಯತೆ ಕಥಂ. ನಕ್ಕ ಅಂತೆ ಅವನು. ನಕ್ಕು ಹೇಳಿದ, ನಿಮಗೆ ರಾಜಕೀಯದ ಬುದ್ಧಿ. ನಾನೀಗ ರಾಜ್ಯವನ್ನು ಪಡೆದರೂ ಕೂಡ ಸ್ವಲ್ಪವೇ ಸಮಯ ಇರುತ್ತೆ. ಎಷ್ಟು ವರ್ಷ? 15 ವರ್ಷ, 20 ವರ್ಷ. ಅದಾದ ಮೇಲೆ ಇರೋದಿಲ್ಲ. ಅದರಿಂದ ನಾನು ಅದನ್ನು ಕೇಳೋಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಪರಮಾರ್ಥ ಕಥಂಕೋತ್ರ ಯೂಯಂ ನಾತ್ರ ವಿಚಕ್ಷಣಾ. ನಿಮಗೆ ಪರಮಾರ್ಥ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನಾನು ಕೇಳ್ತೇನೆ ಅಂತ ಸೀದಾ ಹೋದ. ಕೇಶಿಧ್ವಜನಿಗೆ ಹೇಳಿದ, ಗುರುದಕ್ಷಿಣೆ ಕೊಡ್ತೀಯಲ್ವ ನೀನು? ಹೌದು, ಗುರುದಕ್ಷಿಣೆ ಕೊಡ್ತೇನೆ. ಬಾಢಮಿತ್ಯೇವತೇನೋಕ್ತಃ ಖಾಂಡಿಕ್ಯಸ್ತಮಥಾಬ್ರವೀತ್ ಭವಾನ್ ಅಧ್ಯಾತ್ಮ ವಿಜ್ಞಾನ ಪಾರಮಾರ್ಥ ವಿಚಕ್ಷಣ. ನಿನಗೆ ಅಧ್ಯಾತ್ಮ ಗೊತ್ತಿದೆ, ಪರಮಾರ್ಥ ಯಾವುದು ಅಂತ ಗೊತ್ತು, ಆ ಜ್ಞಾನ ಕೊಡು, ಅದೇ ಗುರುದಕ್ಷಿಣೆ ಎಂದ. ಕರ್ಮಕ್ಕೆ ನಿಜವಾದ ಫಲ ಏನು ಅಂದರೆ ಜ್ಞಾನವೇ ಅಲ್ವಾ? ಅದನ್ನೇ ಅವನು ಕೇಳಿದ. ಆದರೆ ಇದು ರಾಜನ ಮುಖಾಂತರ ಆಯಿತು ಅನ್ನುವಲ್ಲಿಗೆ 6ನೆಯ ಅಧ್ಯಾಯ. ನ ಪ್ರಾರ್ಥಿತಂ ತ್ವಯಾಕಸ್ಮಾತ್ ಅಸ್ಮದ್ರಾಜ್ಯಮಕಂಟಕಂ ರಾಜ್ಯಲಾಭಾದ್ವಿನಾ ನಾನ್ಯತ್ ಕ್ಷತ್ರಿಯಾಣಾಮತಿಪ್ರಿಯಂ. ಅದಕ್ಕೆ ಕೇಶಿಧ್ವಜ ಹೇಳಿದ, ಅಲ್ಲ, ನನ್ನಿಂದಲೇ ಸೋತು ಹೋಗಿದ್ದಿ, ರಾಜ್ಯ ತಾನೇ ಕೇಳಬೇಕಾದದ್ದು. ಕ್ಷತ್ರಿಯರಿಗೆ ಅತ್ಯಂತ ಪ್ರಿಯವಾದದ್ದು ರಾಜ್ಯ. ಹಾಗಿರುವಾಗ ನೀನು ರಾಜ್ಯವನ್ನು ಕೇಳದೆ ಇದು ಯಾವುದೋ ಅಧ್ಯಾತ್ಮ ಅಂತೆ, ಯಾಕೆ ಬೇಕು ನಿನಗೆ ಅಂತ ಕೇಳಿದ. ಕೇಶಿಧ್ವಜ ನಿಬೋಧತ್ವಂ ಮಯಾ ನ ಪ್ರಾರ್ಥಿತಂ ಯತಃ ರಾಜ್ಯಮೇತದಶೇಷಂತೆ ಯತ್ರ ಗೃಧ್ಯಂತ್ಯ ಪಂಡಿತಾ. ಹಾಗೆ ಕೇಳಿದರೆ, ಖಾಂಡಿಕ್ಯ ಹೇಳಿದ್ದು,
ಹಾಗೆ ಕೇಳಿದರೆ ನಾನೊಬ್ಬ ದೊಡ್ಡ ಅವಿವೇಕಿ ಆಗ್ತೇನೆ. ಯಾಕೆ ಅಂದರೆ ನನ್ನಿಂದ ನೀನು ಕಿತ್ಕೊಂಡು ನಿನ್ನಿಂದ ಬೇರೆಯವ್ರು ಕಿತ್ಕೊಳ್ಳೋಲ್ಲ ಅಂತ ಉಂಟೆ. ಮತ್ತೆ ನಿನಗಿರುವ ಪರಾಕ್ರಮಕ್ಕೆ ನನಗೆ ರಾಜ್ಯ ಕೊಟ್ಟು ಮತ್ತೆ ನೀನು ದಂಡೆತ್ತಿ ಬಂದರೆ ನನಗೆ ರಾಜ್ಯ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ನನಗಷ್ಟು ಬಲ ಇಲ್ಲ. ನೀನು ಯಾಕೆ ಬಂದೆ ಅಂತ ನಾನು ಕೇಳಲಿಕ್ಕಿಲ್ಲ. ನೀನು ಕೊಟ್ಟ ಒಂದು ವಿದ್ಯೆಗೆ ರಾಜ್ಯ ಕೊಟ್ಟಿದ್ದೀನಿ. ಪರಾಕ್ರಮ ನನ್ನ ಕೈನಲ್ಲೇ ಇದೆ. ಈ ಸರ್ತಿ ರಾಜ್ಯ ಇಸ್ಕೊಳ್ಬಹುದು, ಗೆದ್ದುಕೊಳ್ಬಹುದು. ಅಧ್ಯಾತ್ಮವನ್ನು ತಿಳಿದವನಾಗಿ ರಾಜ್ಯವನ್ನು ಕೊಟ್ಟೆ, ಒಬ್ಬ ಕ್ಷತ್ರಿಯನಾಗಿ ರಾಜ್ಯ ಇಸ್ಕೊಳ್ತಾ ಇದ್ದೀನಿ ಅಂತಂದರೆ ನಾನೇನು ಮಾಡೋ ಹಾಗಿದ್ದೀನಿ? ಅದರಿಂದಾಗಿ ಇದಲ್ಲ. ಕ್ಷತ್ರಿಯಾಣಾಮಯಂ ಧರ್ಮೋ ಯತ್ ಪ್ರಜಾ ಪರಿಪಾಲನಂ ವಧಶ್ಚ ಧರ್ಮಯುದ್ಧೇನ ಸ್ವರಾಜ್ಯ ಪರಿಪಂಥಿನಾಂ. ಕ್ಷತ್ರಿಯರಿಗೆ ರಾಜ್ಯ ಅನ್ನೋದು ಧರ್ಮಯುದ್ಧದಿಂದ ಬರಬೇಕೇ ವಿನಃ ಕುಟಿಲೋಪಾಯಗಳಿಂದ ಅಲ್ಲ. ಒಬ್ಬ ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ ಅವನು ಬಂದ, ಅದನ್ನು ನಾನು ಬಳಸಿಕೊಂಡು ಅದನ್ನು ಕೇಳಿದೆ. ಅದು ಸರಿಯಲ್ಲ. ಗೆಲ್ಲೋದಾದರೆ ನನ್ನ ಬಲದಿಂದ ಗೆಲ್ಲಬೇಕು. ಈ ರೀತಿ ವ್ಯಾಪಾರದಿಂದ, ಈ ರೀತಿ ವಿನಿಮಯದಿಂದ, ಹೀಗೆ ನಿಮ್ಮ ದುರ್ಬಲವಾದ ಕ್ಷಣಗಳನ್ನು ಬಳಸಿಕೊಂಡು ಗೆಲ್ಲೋದಲ್ಲ ಅಲ್ವಾ? ಅದರಿಂದ ನಾನು ಹಾಗೆ ಮಾಡೋದಿಲ್ಲ. ಜನ್ಮೋಪಭೋಗಲಿಪ್ಸಾರ್ಥಂ ಇಯಂ ರಾಜ್ಯಸ್ಪೃಹಾ ಮಮ ಅನ್ಯೇಷಾಂ ದೋಷಜಾಶೈವ ಧರ್ಮಂ ವೈನಾನುರುದ್ಧತೆ. ಈ ಪರಿಸರದಲ್ಲಿ ಈ ಕ್ಷತ್ರಿಯನಾಗಿ ಹುಟ್ಟಿರೋದ್ರಿಂದ ನನಗೆ ಈ ತರಹದ್ದು ಒಂದು ರಾಜ್ಯ ಬೇಕು ಅಂತ ಅನ್ನಿಸಿದೆ ಅಷ್ಟೇ. ಆದರೆ ಈ ಪರಿಸರವನ್ನು ಬಿಟ್ಟರೆ ಈ ರಾಜ್ಯ ಬೇಕೇ ಬೇಕು ಅಂತ ನನಗಿಲ್ಲ. ನಾನು ಅಪ್ಪಟ ಕರ್ಮಠನಾದರೂ ನನ್ನ ಮಿತಿಯ ಅರಿವು ನನಗಿದೆ. ರಾಜ್ಯೇ ಗೃಧ್ಯಂತ್ಯ ವಿದ್ವಾಂಸಃ ಮಮತ್ವಾಹೃತ ಚೇತಸಃ ಅಹಂ ಮಾನ ಮಹಾಪಾನ ಮದಮತ್ತಾನ ಮಾದೃಚಾಹ. ನಾನು ರಾಜನಾಗಿರಬಹುದು, ಆದರೆ ರಾಜ್ಯದ ಚಟವಿಲ್ಲ. ಹೀಗಾಗಿ ನಾನು ರಾಜ್ಯವನ್ನು ಕೇಳಲಿಲ್ಲ. ರಾಜ್ಯವನ್ನು ಕಳೆದುಕೊಂಡವರು ಹತಾಶರಾಗಿ ಇದ್ದ ರಾಜನ ಮೇಲೆ ಯಾವ ರೀತಿ ಅಪಪ್ರಚಾರ ಮಾಡಬಹುದು, ಹೇಗಾದರೂ ಮಾಡಿ ಅವನಿಗೆ ಮಣ್ಣೆರಚಬೇಕು ಅಂತ ಏನೇನು ಮಾಡ್ತಾರೆ ಅಂತ ನಮಗೆ ಗೊತ್ತಿದೆ. ಅವನ ವರ್ಚಸ್ಸನ್ನು ಕುಂದಿಸಬೇಕು ಅಷ್ಟೇ. ಯಾರ್ದು ಅಂತಲೂ ನೋಡದೇನೆ ಅಪಪ್ರಚಾರ ಮಾಡ್ತಾರೆ. ಆದರೆ ಹಾಗಲ್ಲ. ನನಗೆ ರಾಜ್ಯ ಹೋಗಿದೆ, ಹೌದು. ರಾಜ್ಯವನ್ನು ಪಾಲನೆ ಮಾಡಬೇಕಾದದ್ದು ನನ್ನ ಧರ್ಮ, ಹೌದು. ಆದರೆ ಅದರ ವ್ಯಸನ ಇಲ್ಲ, ಚಟ ಇಲ್ಲ. ಅಹಂ ಹ್ಯ ವಿದ್ಯೆಯಾ ಮೃತ್ಯುಂ ತರ್ತು ಕಾಮಃ ಕರೋತಿ ವೈ ರಾಜ್ಯಂ ಯಾಗಾಂಶ್ಚ ವಿವಿಧಾನ್ ಭೋಗೈ ಪುಣ್ಯಕ್ಷಯಂ ಯಥಾ. ನಾನು ಅವಿದ್ಯೆಯಿಂದ ಅಂದರೆ ಕರ್ಮದಿಂದ ಮೃತ್ಯುವನ್ನು ಗೆಲ್ಲಲಿಕ್ಕೆ ಅಂತ ಹೊರಟಿದ್ದೆ ನಾನು. ಆದರೆ ಅದು ಅಸಾಧ್ಯ ಅಂತ ನಿನ್ನನ್ನು ನೋಡಿದ್ರೆ ಗೊತ್ತಾಗತ್ತೆ. ಕಾರಣ ಏನು ಅಂದರೆ ನಿನಗೆ ಜ್ಞಾನ ಇದೆ, ಆದರೆ ಕರ್ಮದ ಪೂರ್ಣತೆ ಆಗಲಿಲ್ಲ. ಕರ್ಮಪೂರ್ಣ ಜ್ಞಾನದಿಂದ ಆಗತ್ತೆ ಅಂತ ಸಾಮಾನ್ಯವಾಗಿ. ಕರ್ಮಪೂರ್ಣ ಆಗೋದು ಜ್ಞಾನದಿಂದ. ಆದರೆ ಜ್ಞಾನಿಯಾದ ನೀನು ಕರ್ಮದ ಪೂರ್ತಿಯ ಬಗ್ಗೆ ಭರವಸೆ ಇಲ್ಲದೆ ನನ್ನ ಹತ್ರ ಬಂದಿದ್ದಿ. ಅದು ಪ್ರಾಯಶ್ಚಿತ್ತ ಏನಿದೆ, ಯಾಗ ಮಾಡುವಾಗ ಪಶು ತಪ್ಪಿಸ್ಕೊಂಡು ಹೋಗಿದ್ದು, ಒಂದು ದನವನ್ನು ಹುಲಿ ಸಂಹಾರ ಮಾಡಿದ್ದು, ಆ ಪ್ರಾಯಶ್ಚಿತ್ತ ಎಲ್ಲೂ ಹೇಳಲಿಲ್ಲ. ಅದನ್ನು ನಾವು ಬೇರೆ ಬೇರೆ ಕಡೆಯಿಂದ ಊಹಿಸಬೇಕು. ಆದರೆ ಅದು ನಿನಗೆ ಸಾಧ್ಯವಾದರೂ ನನ್ನ ಹತ್ರ ಬಂದಿದ್ದೀಯಾ? ಇದರಿಂದಲೇ ಗೊತ್ತಾಗತ್ತೆ ಜ್ಞಾನಿಯಾದವನು ಕರ್ಮ ಮಾಡಿದ್ರೂ ಕೊರತೆ ಉಳಿಯುತ್ತೆ, ಜ್ಞಾನದಿಂದಲೇ ಪೂರ್ಣ ಆಗೋದು ಅಂತ. ಅಂಥದ್ರಲ್ಲಿ ಅವಿದ್ಯೆಯ ಕರ್ಮದಿಂದ ಮೋಕ್ಷವನ್ನು ಪಡೆಯಲಿಕ್ಕೆ ಅಂತ ನಾನು ಹೊರಟೆ. ಅದು ನನ್ನ ತಪ್ಪಾಯಿತು. ತದಿದಮ್ಮೇ ಮನೋದಿಷ್ಟ್ಯ ವಿವೇಕೈಶ್ವರ್ಯತೋ ಗತಂ ತಚ್ಛ್ರೂಯತಾಮ ವಿದ್ಯಾಯಾ ಸ್ವರೂಪಂ ಕುಲನಂದನ. ಆ ಕಾರಣದಿಂದ ನನಗೆ ಅವಿದ್ಯೆಯ ಬಗ್ಗೆ ಒಂದು ಎಚ್ಚರ ಮೂಡಿದೆ.
ಅವಿದ್ಯೆಯ ಮಿತಿ ಗೊತ್ತಾಗಿದೆ. ಆ ಅವಿದ್ಯೆಯ ಮಿತಿಯನ್ನು ದಾಟಬೇಕು. ಅದಕ್ಕೆ ನಾನೇನು ಮಾಡಬೇಕು ಅದನ್ನು ನೀನು ಹೇಳು. ಆಗ ಕೇಶಿಧ್ವಜ ಹೇಳ್ತಾನೆ, ಆಗಲಿ, ಇದು ನಾನು ಒಂದು ಪ್ರಯೋಗ ಮಾಡಿದ್ದು. ಅವಿದ್ಯೆ ಅಂತ ಹೇಳಿದರೆ ಅವಿದ್ಯೆಯಿಂದ ಮುಕ್ತಿಯನ್ನು ಪಡೀಲಿಕ್ಕಾಗಲ್ಲ. ಯಾಕೆಂದರೆ ಕರ್ಮ ನಮ್ಮೊಬ್ಬರ ಮೇಲೇ ಅವಲಂಬಿತ ಆಗಿರಲ್ಲ, 1000 ಜನರಲ್ಲಿ ಅದು ಅವಲಂಬಿತ. ಜ್ಞಾನ ಹಾಗಲ್ಲ. ನಾನು ನನ್ನ ಒಳಗಡೆ ಇರುವ ತತ್ವಾಭಿಮಾನಿ ದೇವತೆಗಳಿಗೆ ಅವಲಂಬಿತನಾಗಿದ್ದರೆ ಸಾಕು. ಇದು ಕರ್ಮದ ಒಂದು ಸಮಸ್ಯೆ. ಜ್ಞಾನದ ಗುಟ್ಟು ಏನು? ನಾನು ನನ್ನಲ್ಲೇ ಅವಲಂಬಿತ. ನನ್ನ ಒಳಗಡೆ ಇರುವ ದೇವರು, ಮುಖ್ಯ ಪ್ರಾಣ ಇವರಲ್ಲೇ ಅವಲಂಬಿತ. ಆದರೆ ಕರ್ಮದ ವಿಚಾರ ಹಾಗಲ್ಲ, ಹೊರಗಡೆಯವ್ರ ಮೇಲೆ ಅವಲಂಬಿತ ಆಗಬೇಕು. ಅವ್ರು ಏನು ಮಾಡ್ತಾರೋ ಮಾಡಲ್ವೋ, ದ್ರವ್ಯಗಳೇ ಶುದ್ಧವಾಗಿ ಸಿಗದೆ ಹೋದರೆ ಏನಂತ ಮಾಡೋದು? ನಾವು ಹೊರಗಡೆ ಪ್ರಸಾದ ಅಂತ ತಗೊಳ್ತೇವೆ. ನಾವು ಕೆಲವು ದಿವಸಗಳ ಹಿಂದೆ ತಿರುಪತಿಯದ್ದು ಆಯಿತು. ಕರ್ಮದ ಸಮಸ್ಯೆ ನೋಡಿ ಹೀಗೆಲ್ಲ ಇರುತ್ತೆ. ಏನು ಮಾಡಲಿಕ್ಕಾಗತ್ತೆ? ಒಳಗಡೆ ಧ್ಯಾನ ಮಾಡೋದಾದರೆ ನಮ್ಮ ಒಳಗಡೆ ಏನು ಸಮಸ್ಯೆ ಆಗತ್ತೆ ಅದನ್ನು ತಡೆಯಬಹುದು, ನಮ್ಮ ಒಳಗಡೆಗೆ ಪ್ರಾರ್ಥನೆ ಮಾಡಿಕೊಂಡು. ಅದೇ ಹೊರಗಡೆ ಆಗಬೇಕು ಅಂದರೆ ಊರವ್ರ ಬುದ್ಧಿಯೆಲ್ಲ ನೆಟ್ಟಿಗಿರ್ಬೇಕಾಗತ್ತೆ. ಇಲ್ಲಿ ನನ್ನ ಬುದ್ಧಿ ಒಂದು ನೆಟ್ಟಗಾದರೆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಮಾಡೇ ಮಾಡ್ತಾರೆ. ಅವ್ರ ಬುದ್ಧಿ ನೆಟ್ಟಿಗಿರುತ್ತೆ. ನಾವು ಅವ್ರ ಬುದ್ಧಿ ತಿದ್ದಲಿಕ್ಕೆ ನಾವು ಹೋಗಬೇಕು ಅಂತ ಇಲ್ಲ. ಇಲ್ಲ ಅಂದರೆ ಊರವ್ರ ಬುದ್ಧಿಯೆಲ್ಲ ತಿದ್ದುಕೊಂಡು ಕೂಡ್ಲಿಕ್ಕೆ ಆಗತ್ತಾ? ಎಷ್ಟು ತಿದ್ದಿದ್ರೂ ತಿದ್ದಲಿಕ್ಕಾಗಲ್ಲ. ಆ ಕಾರಣದಿಂದ ಅವಿದ್ಯೆಯಿಂದ ಮೃತ್ಯುವನ್ನು ದಾಟಲಾಗೋದಿಲ್ಲ. ಅದಕ್ಕೆ ಕರ್ಮ ಅನ್ನೋದು ಜ್ಞಾನಕ್ಕೆ ಸೋಪಾನವೇ ವಿನಃ ಜ್ಞಾನವೇ ಅಂತಿಮ ಅಂದ ಕೇಶಿಧ್ವಜ. ಅದನ್ನು ಕಲಿಸ್ಲಿಕ್ಕೆ ಅಂತಲೇ ಈ ತರಹ ಯುದ್ಧ ಮಾಡಿ ಅವನು ಓಡಿಸಿದ್ನೋ ಏನೋ. ನೋಡಿ, ಪ್ರಾಚೀನ ಭಾರತದ ಒಂದು ಬ್ಯೂಟಿ. ಕೇಶಿಧ್ವಜ ಜ್ಞಾನಿ, ಖಾಂಡಿಕ್ಯ ಕರ್ಮನಿಷ್ಠ. ಖಾಂಡಿಕ್ಯನನ್ನು ಯುದ್ಧದಲ್ಲಿ ಸೋಲಿಸಿ ಓಡಿಸಿದ ಕೇಶಿಧ್ವಜ. ಆದರೆ ಜ್ಞಾನದ ಪ್ರಶ್ನೆ ಬಂದಾಗ ಕೇಶಿಧ್ವಜನಿಗೆ ಖಾಂಡಿಕ್ಯ ಉಪದೇಶ ಮಾಡಿದ, ಕರ್ಮದ ಜ್ಞಾನ ಹೀಗಿರಬೇಕು ಅಂತ. ಕೇಶಿಧ್ವಜ ಜ್ಞಾನ ಹೀಗಿರುತ್ತೆ ಅಂತ ಹೇಳಿ ಖಾಂಡಿಕ್ಯನಿಗೆ ಉಪದೇಶ ಮಾಡಿದ. ಅಂದರೆ ನಮ್ಮ ಭಾರತದಲ್ಲಿ ಈ ತರಹ ಎಲ್ಲಿ ಸಾಧ್ಯ? ಈಗ ಶತ್ರುಗಳು ಇಬ್ಬರು, ಇವಾಗ ಉದಾಹರಣೆಗೆ ಶತ್ರುಗಳಿದ್ದಾರೆ, ಟ್ರಂಪ್ ಮತ್ತು ಪುಟಿನ್. ಪುಟಿನ್ಗೆ ಯಾವುದಾರೊಂದು ತತ್ವಶಾಸ್ತ್ರದ ಬಗ್ಗೆ ಡೌಟ್ ಬರುತ್ತೋ ಅಥವಾ ಫಿಸಿಕ್ಸ್ ಬಗ್ಗೆ ಡೌಟ್ ಬರುತ್ತೋ ಅವನು ಟ್ರಂಪ್ ಹತ್ರ ಕೇಳಲಿಕ್ಕಾಗತ್ತಾ? ಕೇಳಿದ್ರು ಹೇಳ್ತಾನ. ಟ್ರಂಪ್ಗೆ ಏನೋ ಒಂದು ಲೆಕ್ಕ ಕಲಿಬೇಕು ಅಂತ ಬರುತ್ತೆ, ಪುಟಿನ್ ಹತ್ರ ಬಂದರೆ ಕೇಳಲಿಕ್ಕಾಗತ್ತಾ? ಪ್ರಾಚೀನ ಭಾರತದಲ್ಲಿ ಹಾಗಲ್ಲ. ವಿದ್ಯೆ ಕೊಡೋದು ಬೇರೆ, ಯುದ್ಧ ಮಾಡೋದು ಬೇರೆ, ಎರಡು ಬೇರೆ ಬೇರೆ. ಅದಕ್ಕೆ ಇದು ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ. ನನ್ನ ಶತ್ರುವನ್ನು ಹೋಗಿ ಕೇಳ್ಬೋದು, ನನಗಿದು ಗೊತ್ತಾಗಿಲ್ಲ ಹೇಳು ಅಂದರೆ ಅವನು ಪ್ರಾಚೀನ ಭಾರತದ ನಾಡಿ ಮಿಡಿತ ಗೊತ್ತಿದ್ರೆ ಎಷ್ಟೇ ಶತ್ರು ಆಗಿರಲಿ ಹೋಗಿ ಕೇಳಬಹುದು. ಅದ್ರಲ್ಲಿ ಕೇಳಿದ ಅದಕ್ಕೆ ಅವನು ಹೇಳ್ತಾ ಇರೋದು ಅವಿದ್ಯೆಯಿಂದ ಆಗಲ್ಲ, ವಿದ್ಯೆಯಿಂದಲೇ ಆಗೋದು. ಸರಿ, ಅವಿದ್ಯೆ ಅಂದರೆ ಏನು? ಅನಾತ್ಮನ್ಯಾತ್ಮ ಬುದ್ಧಿರಿಯಾಚ ಅಸ್ವೇ ಸ್ವಮಿತಿ ಯಾಮತಿ ಸಂಸಾರ ತರು ಸಂಭೂತಿ ಬೀಜಮೇತದ್ವಿಧಾ ಸ್ಥಿತಂ. ಅನಾತ್ಮನಿ ಆತ್ಮಬುದ್ಧಿ. ಯಾವುದು ನಾನಲ್ವೋ ಅದನ್ನು ನಾನು ಅಂತ ಅಂದುಕೊಳ್ಳೋದು, ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂತ ಅಂದುಕೊಳ್ಳೋದೇ ಅವಿದ್ಯೆಯ ಬೀಜ. ಅಲ್ಲಿಂದ ಶುರು ಆಗೋದು. ಈ ಪಂಚಭೂತಾತ್ಮಕವಾದ ಶರೀರದಲ್ಲಿ ನಾನು ಅನ್ನುವ ಪ್ರಜ್ಞೆ ಅವನಿಗೆ ಮೂಡುತ್ತೆ. ಆಕಾಶವಾಯುವಗ್ನಿ ಜಲ ಪೃಥಿವೀಭ್ಯ ಪೃಥಕ್ ಸ್ಥಿತೆ ಆತ್ಮನ್ಯಾತ್ಮಮಯಂ ಭಾವಂ ಕಕ್ಕರೋತಿ ಕಳೇವರೇ. ಈ ಪಂಚಭೂತಾತ್ಮಕವಾದ ಯಾವುದೇ ಶರೀರದಲ್ಲಿ ಬೇರೆ ಒಬ್ಬ ಜೀವನನ್ನು ಹಾಗೆ ಚಿಂತನೆ ಮಾಡಲಿಕ್ಕಿಲ್ಲ, ನನ್ನನ್ನು ಹಾಗೆ ಚಿಂತನೆ ಮಾಡಲಿಕ್ಕಿಲ್ಲ, ದೇವರನ್ನಂತೂ ಚಿಂತನೆ ಮಾಡಲಿಕ್ಕೇ ಇಲ್ಲ. ಈ ಪ್ರತಿಮೆಯೇ ದೇವರು ಅಂತ ಅಂದುಕೊಂಡ್ರೆ ಎಂತಹ ಅವ್ಯವಸ್ಥೆ ಅಲ್ವಾ? ಪ್ರತಿಮೆಯೇ ದೇವರು ಅಂತ ನಾವು ಹಾಗೆ ಮಾಡ್ತಾ ಇದ್ದೀವಿ, ಸ್ವಯಂ ವ್ಯಕ್ತ ಅಂತ. ಮತ್ತದೇ
ಅದು ಸಾಧ್ಯವೇ ಇಲ್ಲ, ತಲೆ ಕೆಳಕಾದ್ರೂ ಸಾಧ್ಯ ಇಲ್ಲ. ಅದು ಆ ಪ್ರತಿಮೆ ಯಾರೋ ಒಬ್ಬರು ಕೆತ್ತಿರಲೇಬೇಕು. ಆಚಾರ್ಯರು ಸ್ವಯಂ ವ್ಯಕ್ತವನ್ನು ಅವರು ಯಾವತ್ತೂ ಹೇಳಲಿಲ್ಲ. ಯಾರೋ ಒಬ್ಬರು ಕೆತ್ತಿರಲೇಬೇಕು. ಅಲ್ಲಿ ಬಹಳ ಕಾಲದಿಂದ ಪರಂಪರೆಯಿಂದ ಸನ್ನಿಧಾನ ಜಾಗೃತಿ ಆಗಿರುತ್ತೆ. ಹಾಗಂತ ಅದನ್ನೇ ದೇವರಂತ ಉಪಾಸನೆ ಮಾಡಲಿಕ್ಕಿಲ್ಲ ಅಲ್ವಾ? ಹಾಗೆ ನನ್ನ ಶರೀರದಲ್ಲಿ ನಾನು ಅಂತ ಅಂದುಕೊಳ್ಳೋದಾ? ನಿಮ್ಮ ಶರೀರದಲ್ಲಿ ನೀವು ಅಂತ ಅಂದುಕೊಳ್ಬೇಕೇ ವಿನಃ ನೀವೇ ಶರೀರ ಅಂತ ಅಂದುಕೊಂಡಾಗ ಮಾತ್ರ ತಮಾಷೆ ಮಾಡಲಿಕ್ಕೆ ಶುರು ಮಾಡ್ತೇವೆ, ಅವರ ಅಂಗಹೀನತೆಗಳನ್ನು ಇಟ್ಟುಕೊಂಡು. ಏನೋ ಕೈ ಇಲ್ಲವೋ ಕಾಲಿಲ್ಲವೋ ಏನೋ ಒಂದು ಈ ತರಹದ್ದು ಏನೋ ಸಮಸ್ಯೆ ಆದಾಗ ತಮಾಷೆ ಮಾಡೋದು ಯಾಕೆ ತಪ್ಪು ಅಂದರೆ ಅವರಲ್ಲ, ಆ ಅನ್ಯಥಾ ಜ್ಞಾನವೇ ತಪ್ಪು. ಆ ತಮಾಷೆ ಮಾಡೋದೇ ಅನ್ಯಥಾ ಜ್ಞಾನ ಜೊತೆಗಿದ್ದಾಗ. ಹೀಗಾಗಿ ಹಾಗೆ ಮಾಡಲಿಕ್ಕಿಲ್ಲ. ಕಲೇವರೋಪಭೋಗ್ಯಂ ಹಿ ಗೃಹ ಕ್ಷೇತ್ರಾದಿಕಂಚಯ ಆದೇಹೇ ಹ್ಯಾತ್ಮನಿ ಪ್ರಾಜ್ಞೋ ಮಮೇದಮಿತಿ ಮನ್ಯತೆ. ಆ ಕಾರಣದಿಂದ ಇದು ಬೇಕು, ಇದು ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಪ್ರಜ್ಞೆ ಇರಬೇಕೇ ವಿನಃ ಬೇರೆ ಅಲ್ಲ. ಮೋಹಶ್ರಮೇ ಶಮಂ ಯಾತೆ ಸ್ವಸ್ಥಾಂತಃಕರಣ ಪುಮಾನ್ ಅನನ್ಯಾತಿಶಯಾಬಾಧಂ ಪರಂ ನಿರ್ಬಾಣ ಮೃಚ್ಛತಿ. ಮೋಹ ಮತ್ತು ಶ್ರಮ, ವ್ಯರ್ಥವಾದ ದಣಿವು ಯಾವಾಗ ಇಂಗತ್ತೆ ಆಗ ಅವನಿಗೆ ಅರ್ಥ ಆಗತ್ತೆ ಇದು ಏನು ಅಂತ. ಇದು ಏನು ಅಂತ ತಿಳಿದುಕೊಂಡು ಉಪಾಸನೆ ಮಾಡೋದಷ್ಟೇ ಈಗ ನಮಗೆ ಬೇಕಾದದ್ದು. ಅದಕ್ಕಾಗಿ ಇಷ್ಟೆಲ್ಲ ದೊಡ್ಡ ಕ್ರಿಯಾಕಲಾಪ. ವಿಶೇಷತಃ ರಾಜರಿಗೆ ಅಶ್ವಮೇಧ ಯಾಗ 1 ವರ್ಷ ಹೋಗಿ ಯುದ್ಧ ಮಾಡಿ ಎಲ್ಲವನ್ನ ತಮ್ಮದಾಗಿಸಿಕೊಂಡು ಮತ್ತೆ ಎಲ್ಲವನ್ನ ನಂದು ಯಾವುದೂ ಅಲ್ಲ ಅಂತ ಕೊಟ್ಟು ಬಿಡೋದು, ಅದು ಅವರಿಗೆ ಇರುವ ಹಾರ್ಡೆಸ್ಟ್ ಪ್ರಾಕ್ಟೀಸ್. ಆ ತರಹದ ಪ್ರಾಕ್ಟೀಸ್ ಬಹಳ ಕಷ್ಟ. ಬ್ರಾಹ್ಮಣರಿಗೆ ಅಶ್ವಮೇಧ ರಾಜಸೂಯ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕಿಲ್ಲ. ಬ್ರಾಹ್ಮಣರಿಗೆ ಅಶ್ವಮೇಧ ವಾಜಪೇಯ ಉಂಟು, ಆದರೆ ಅದರಲ್ಲಿ ಯಾರನ್ನು ಗೆಲ್ಲೋದು, ಹೊಡೆಯೋದು, ಕಡಿಯೋದು ಎಲ್ಲ ಇಲ್ಲ. ಅದರಿಂದಾಗಿ ಈ ಜ್ಞಾನದ ಮೂಲ ಯಾವುದು ಅಂತಂದರೆ ಯಾವುದು ಯಾವುದಲ್ಲ ಅಂತನ್ನೋದರ ಪ್ರಜ್ಞೆ. ಅದೇ ಸತ್ಯ ಅಂದರೆ ಅದೇ ಯಾವುದು ಯಾವುದಲ್ಲ ಅನ್ನೋದರ ಪ್ರಜ್ಞೆ. ತಥಾತ್ಮ ಪ್ರಕೃತೆ ಸಂಗಾತ್ ಅಹಂಮಾನಾತ್ ಅಹಂಮಾನಾದಿದೂಷಿತಃ ಭಜತೆ ಪ್ರಾಕೃತಾನ್ ಧರ್ಮಾನ್ ಮಾನ್ಯಃ ತೇಭ್ಯೋ ಹಿ ಸೋವ್ಯಯಃ. ತಥಾತ್ಮ ಪ್ರಕೃತೆ ಸಂಗಾತ್, ಆತ್ಮ ಪ್ರಕೃತಿಯ ಸಂಘದಿಂದ ಅಹಂಮಾನಾದಿ ದೂಷಿತಃ, ಅದರಿಂದಾಗಿ ಪ್ರಾಕೃತಾನ್ ಧರ್ಮಾನ್, ಪ್ರಕೃತಿಯ ಧರ್ಮಗಳೆಲ್ಲ ನನ್ನದು ಅಂತ ಅಂದುಕೊಂಡಿದ್ದಾನೆ. ಇದೇ ಅವಿದ್ಯ. ಅವಿದ್ಯ ಅಂದರೆ ಇದು ಅಂತ. ಹಾಗಾದರೆ ಯೋಗದ ಬಗ್ಗೆ ಹೇಳು ಅಂತ ಖಾಂಡಿಕ್ಯ ಕೇಶಿಧ್ವಜನನ್ನು ಕೇಳ್ತಾನೆ. ಆಗ ಕೇಶಿಧ್ವಜ ಹೇಳ್ತಾನೆ, ಯೋಗ ಸ್ವರೂಪಂ ಖಾಂಡಿಕ್ಯ ಶ್ರೂಯತಾಂ ಗದತೋ ಮಮ. ಯೋಗ ಸ್ವರೂಪದ ಬಗ್ಗೆ ಹೇಳ್ತೇನೆ ಕೇಳು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧ ಹಾಗೂ ಮೋಕ್ಷ ಎರಡಕ್ಕೂ ಕೂಡ ಮನಸ್ಸೇ ಕಾರಣ. ಬಂಧಾಯ ವಿಷಯಾಸಂಗಿ ಮುಕ್ತೈ ನಿರ್ವಿಷಯಂ ಮನಃ. ವಿಷಯದಲ್ಲಿ ಸಂಘ ಇತ್ತು ಅಂತಂದರೆ ಬಂಧನ, ವಿಷಯದಿಂದ ಮುಕ್ತಿ ಆಯಿತು ಅಂತ ಹೇಳಿದ್ರೆ ಬಿಡುಗಡೆ. ವಿಷಯದಿಂದ ಮನಸ್ಸನ್ನು ಹಿಂತಿರುಗಿಸಿಕೊಳ್ಳಬೇಕು. ಅದಕ್ಕಾಗಿಯೇ ಇಷ್ಟೆಲ್ಲ ನೀತಿಯ ಚಿಂತನೆಗಳು. ಎಲ್ಲ ನೀತಿಯ ಮೂಲ ಈ ಭ್ರಮೆ ಇರಬಾರದು. ದೇಹ ಬೇರೆ ಆತ್ಮ ಬೇರೆ, ಅದು ಎಲ್ಲರಿಗೂ ಅನ್ವಯ. ದೇವರಿಗೂ ಮುಂದಿನ ಜೀವರಿಗೂ ತನಗೂ ಅಂದ್ಕೊಳ್ಳುವ ತನಗೂ ಎಲ್ಲರಿಗೂ ಅನ್ವಯ. ಅದಕ್ಕಾಗಿ ಎಲ್ಲ ನೀತಿಯೂ ಅದರ ಮೇಲಿದೆ. ಸುಳ್ಳು ಹೇಳೋದು ಕೂಡ ಅದೇನು ಅಂದರೆ ತಿಳ್ಕೊಳ್ಳದೆ ಹೇಳೋದು, ತಿಳಿದದ್ದು ತಪ್ಪು ಹೇಳೋದು, ಇವೆಲ್ಲ ಅದಕ್ಕಾಗಿ. ಅಲ್ಲಿಲ್ಲದೆ ಇರೋದನ್ನು ಹೇಳೋದೇ ಅಲ್ವಾ, ಅಲ್ಲಿಲ್ಲದೆ ಇರೋದನ್ನು ತಿಳ್ಕೊಳ್ಳೋದು ಅಷ್ಟೇ ದೋಷ ಆಗುತ್ತೆ. ಅದರಿಂದಾಗಿ ಬಂಧಾಯ ವಿಷಯಾಸಂಗಿ, ಈ ಮನಸ್ಸನ್ನು ವಿಷಯದಿಂದ ಹಿಂದೆ ಸರಿಸಬೇಕು. ಆತ್ಮಭಾವಂ ನಯತ್ಯೇನಂ ತದ್ಬ್ರಹ್ಮಧ್ಯಾಯಿನಂ ಮುನಿಂ. ಈ ಭ್ರಮೆಯಿಂದ ಕಳಚಿಕೊಂಡು ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾಗ ದೇವರ ಗುಣಗಳಂತಹ ಗುಣ ಆತ್ಮಭಾವ, ಆತ್ಮನಿ ಭಾವ, ತನ್ನಲ್ಲಿ ಇರುವಂತೆ ದೇವರು ನೋಡಿಕೊಳ್ಳುತ್ತಾನೆ. ಆತ್ಮ ಪ್ರಯತ್ನ ಸಾಪೇಕ್ಷ ವಿಶಿಷ್ಟಾಯ ಮನೋಗತಿ. ಮನಸ್ಸು ರಿಲೇಟಿವ್, ಇವನ ಪ್ರಯತ್ನ ಹೇಗೋ ಹಾಗೆ ಅದು ತೀಡುತ್ತೆ.
ಏಕೆಂದರೆ ಮನಸ್ಸಿನ ಸಂಸ್ಕಾರಗಳನ್ನು ಮೀರೋದು ಕಷ್ಟ. ಬ್ರಹ್ಮಾದ್ಯಾಪಿ ತದ್ವಚಾಹ ಅಂತಲ್ವ. ಆ ಸಂಸ್ಕಾರ ಏನಿದೆ, ಪರಿಸರದಿಂದ ಬಂದ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ, ಇವುಗಳನ್ನೆಲ್ಲ ಮೀರಬೇಕಾಗತ್ತೆ. ಮೀರಬೇಕಾದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಕಲಿಬೇಕು ಅಂತ. ಯಾಕೆ ಓಡಾಡ್ಕೊಂಡು ಯಾಕೆ ಧ್ಯಾನ ಮಾಡಲಿಕ್ಕಾಗಲ್ಲ? ಓಡಾಡ್ಕೊಂಡು ಯಾಕೆ ಧ್ಯಾನ ಮಾಡಲಿಕ್ಕಾಗಲ್ಲ ಅಂತಂದರೆ ಆ ಹಿಂದಿನ ಸಂಸ್ಕಾರವನ್ನು ಮೀರಲಿಕ್ಕಾಗಲ್ಲ. ಈಗ ಒಂದು ಸಂಸ್ಕಾರ, ವೇಗ ಅನ್ನುವ ಸಂಸ್ಕಾರದಲ್ಲಿ ನಾವಿರ್ತೇವೆ. ಅದಕ್ಕೆ ಆ ಸಂಸ್ಕಾರಗಳನ್ನು ಖಾಲಿ ಮಾಡ್ಕೊಳ್ಬೇಕಾದ್ರೆ ಸುಮ್ಮನೆ ಕೂಡೋದು ಕಲಿಬೇಕಾಗತ್ತೆ. ಎಷ್ಟೊತ್ತು ಕೂತೆ ಅನ್ನೋದಕ್ಕಿಂತ ಕೂತಿದ್ದ ಸಂದರ್ಭದಲ್ಲಿ ಎಷ್ಟು ಪ್ರಭಾವಕಾರಿಯಾಗಿ ಕುಳಿತದ್ದು ಅಂತ. ಅದರಿಂದಾಗಿ ಆತ್ಮಪ್ರಯತ್ನ ಸಾಪೇಕ್ಷ ವಿಶಿಷ್ಟಾಯ ಮನೋಗತಿ ಏವಮತ್ಯಂತ ವೈಶಿಷ್ಟ್ಯಯುಕ್ತ ಧರ್ಮೋಪಲಕ್ಷಣ ಯಸ್ಯ ಯೋಗಸ್ಥ ವೈ ಯೋಗಿ ಮುಮುಕ್ಷುರಭಿಧೀಯತೆ. ಈ ತರಹದ ಯೋಗ, ಈ ಯೋಗವನ್ನು ಇಟ್ಟುಕೊಂಡೇ ಪತಂಜಲ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದು. ಆ ಚಿತ್ತವೃತ್ತಿ ನಿರೋಧ ದೇವರನ್ನ ಚಿಂತನೆ ಮಾಡ್ತಾ ಆಗೋದು ಅಂತ ಹೇಳಿ ನಾವು ಇಲ್ಲ, ಮನಸ್ಸನ್ನು ಖಾಲಿಯಾಗಿ ಬಿಡಬೇಕು ಅಂತ ಬೌದ್ಧರು. ಆ ಬೌದ್ಧರ ಧ್ಯಾನ ಪದ್ಧತಿಯನ್ನೇ ವಿಪಶ್ಯನ ಅಂತ ಕರೀತಾರೆ. ಯೋಗಯುಕ್ ಪ್ರಥಮಂ ಯೋಗಿ ಯುಂಜಾನೋಷ ವಿಧೀಯತೆ ವಿನಿಷ್ಪನ್ನ ಸಮಾಧಿಸ್ತು ಪರಂ ಬ್ರಹ್ಮೋಪಲಬ್ಧಿಮಾನ್. ಯೋಗಯುಕ್, ದೇವರಲ್ಲಿ ಪ್ರಯತ್ನ ಪಡುವವ, ದೇವರಲ್ಲಿ ಮನಸ್ಸನ್ನು ಇಡ್ಲಿಕ್ಕೆ ಪ್ರಯತ್ನ ಪಡುವವ ಯೋಗಿ, ಪ್ರಯತ್ನ ಪಡುವನು. ಸಿದ್ಧನಾದವನು ಯುಕ್ತ. ಯಜ್ಜಂತರಾಯ ದೋಷೇಣ ದೂಶ್ಯತೆ ಚಾಸ್ಯ ಮಾನಸಂ. ಆದರೆ ಧ್ಯಾನಕ್ಕೆ ಅಂತ ಕೂತಾಗ ಒಳಗಿನ ಚರಂಡಿ ಲಟಕ್ಕ ಓಪನ್ ಆಗುತ್ತೆ. ನಾವು ಅಂದ್ಕೊಳ್ಳದೆ ಇರೋದೆಲ್ಲ ಬರುತ್ತೆ. ಯಾವಾಗಲೂ ಆಗಿದ್ದೆಲ್ಲ ನೆನಪಾಗುತ್ತೆ. ಮುಂದಿನದ್ದನ್ನೆಲ್ಲ ಸಂಕಲ್ಪ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದು ಬೇರೆ ಬೇರೆ ಜನ್ಮದ ಸಮಸ್ಯೆ. ಆ ಕೆಲವೊಂದನ್ನು ಬಲಾತ್ಕಾರವಾಗಿ ಓಡಿಸಬೇಕು, ಕೆಲವೊಂದನ್ನು ದೇವರನ್ನ ಚಿಂತನೆ ಮಾಡುವ ಮೂಲಕ ಅದನ್ನು ನಿರಾಕರಣೆ ಮಾಡಬೇಕು. ಅದಕ್ಕೆ ಬೇಕಾದದ್ದು ಹೊರಗಡೆಯ ಬ್ರಹ್ಮಚರ್ಯ, ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ ಇವುಗಳನ್ನು ಮಾಡಬೇಕು. ಹೊರಗಡೆಯ ನಿಗ್ರಹ ಯಾಕೆ ಅಂತಂದರೆ ಈ ಕೂತಾಗ ಅದೆಲ್ಲ ಬರಬಾರದು ಅಂತ. ಆಹಾರ ನಿಯಮಗಳು ಅದಕ್ಕಾಗಿಯೇ. ಆಹಾರ ಯಾವುದು ತಗೊಳ್ಬೇಕು, ಯಾವುದು ತಗೊಳ್ಬಾರದು ಅಂದರೆ, ನೋಡಪ್ಪ, ಯಾವುದನ್ನು ತಿಂದರೆ ನೀನು ಮಾರನೇ ದಿವಸ ಬೆಳಗ್ಗೆ ಕೂತ್ಕೊಳ್ಳಿಕ್ಕೆ ಮನಸ್ಸು ಬರುತ್ತೋ ಅದನ್ನು ತಿನ್ನು. ಯಾವುದನ್ನು ತಿನ್ನಬಾರದು, ಯಾವುದನ್ನು ತಿಂದರೆ ಮಾರನೇ ದಿವಸ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವೋ ಅದನ್ನು ತಿನ್ನಬೇಡ. ಇಷ್ಟೇ ಹೇಳಲಿಕ್ಕಾಗೋದೇ ವಿನಃ ಕೃಷ್ಣನೂ ಗೀತೆಯಲ್ಲಿ ಹೇಳಿದ್ದಷ್ಟೇ. ವೇದ ಬಾಯಲ್ಲಿ ಹೇಳಿದ್ದು ಈರುಳ್ಳಿಯನ್ನು ಮಾತ್ರ, ಮತ್ತಿನ್ಯಾವುದನ್ನು ಹೇಳಲಿಲ್ಲ. ಮತ್ತಿನ್ನು ಯಾವುದನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂದರೆ, ನಿಮ್ಮ ದೇಹ, ನಿಮ್ಮದೇ ಲ್ಯಾಬು, ನೀವೇ ಪ್ರಯೋಗ ಮಾಡಿರಿ ಅಷ್ಟೇ ಅಲ್ವಾ. ಅದರಿಂದಾಗಿ ಆಸನಾದಿಗಳು ಅದಕ್ಕೆ ಇರಬೇಕು. ಯಮ ಮತ್ತು ನಿಯಮಗಳು ಅದಕ್ಕೆ ಬೇಕಾದದ್ದು. ಏತೆ ಯಮಾಹ ಸನಿಯಮಾಹ ಪಂಚ ಪಂಚ ಪ್ರಕೀರ್ತಿತಾ. ಸ್ವಾಧ್ಯಾಯ, ಶೌಚ, ಸಂತೋಷ, ತಪಸ್ಸು, ಇದು ನಿಯಮ. ಯಮ ಅಂತಂದರೆ ಅಹಿಂಸಾ, ಅಸ್ತೇಯ ಮೊದಲಾದ ಯಮಗಳು. ಈ ಎಲ್ಲ ನಿಯಮಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರೋದು. ನೀವು ಎಡಗಡೆಯೇ ಗಾಡಿ ಓಡಿಸಿ ಅಂತ ಯಾಕೆ ಹೇಳೋದು ಅಂತಂದರೆ, ಅದು ಹಿಂಸೆ ಆಗಬಾರ್ದು, ಡಿಕ್ಕಿ ಹೊಡೆದು ದೇಹ ಹಿಂಸೆ ಆಗಿ ಅವೆಲ್ಲ ಆಗಬಾರ್ದು ಅಂತ. ಅದರಿಂದಾಗಿ ಪ್ರತಿಯೊಂದು ಕಾನೂನು, ಪ್ರತಿಯೊಂದು ಏನು ಡಿಸಿಪ್ಲಿನ್ಸ್ ಅಂತ ಇರುತ್ತೆ, ಅದು ಜ್ಞಾನಕ್ಕೆ ಪೋಷಕ ಒಂದಿಲ್ಲ ಒಂದು ರೀತಿಯಿಂದ. ಕೆಲವೊಂದು ಜ್ಞಾನಕ್ಕೆ ನೇರವಾಗಿ ಪೋಷಣೆ ಆಗಲ್ಲ. ನಾನು ಟ್ರಾಫಿಕ್ ರೂಲ್ಸನ್ನು ಯಾವತ್ತೂ ಬ್ರೇಕ್ ಮಾಡೇ ಇಲ್ಲ ಅನ್ನೋದರಿಂದ ಸ್ವರ್ಗವೂ ಆಗಲ್ಲ, ಜ್ಞಾನವೂ ಬರಲ್ಲ. ಅದ್ರ ಮಿತಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದರ ಆಚಾರದ ಮಿತಿ ಅರ್ಥ ಇಷ್ಟೇ, ಇದಿಷ್ಟೇ, ಇದಕ್ಕಿಂತ ಜಾಸ್ತಿ ಇಲ್ಲ. ಅದರಿಂದಾಗಿ ಅದನ್ನು ಹೇಗೆ ಬೇಕಾದರೂ ಮಾಡಬಹುದು ಅನ್ನೋ ಆ ಮಾಡಿಫೈಯಿಂಗ್ ಕೆಪಾಸಿಟಿ ಇರಬೇಕು. ಆ ಮಾಡಿಫೈಯಿಂಗ್ ಕೆಪಾಸಿಟಿ ಯಾರಿಗೆ ನಾಶ ಆಗತ್ತೆ, ಬೇರೆಯವ್ರ ಕಣ್ಣಲ್ಲಿ ಅವ್ರು ರಿಜಿಡ್ ಅಂತ ಆಗ್ತಾರೆ. ಇವ್ರಿಗೆ ಏನು ಹೇಳಿದ್ರು ಪರವಾಗಿಲ್ಲ, ಕರ್ಮಠ, ಇದನ್ನು ಬಿಟ್ಟು ಇದನ್ನು ಮಾಡಲ್ಲ. ಅದೇ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ರೆ ಹಾಗಿಲ್ಲ.
ಕೆಲವೊಮ್ಮೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರೋ ಇನ್ನು ಸ್ವಚ್ಛಂದ ಅಂತ ಅನಿಸ್ಬಿಡುತ್ತೆ. ಅವನು ಕರೆಕ್ಟಾಗಿರ್ತಾನೆ, ಯಾಕೆಂದರೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೊಗೊಂಡಿರ್ತಾನೆ ಅದನ್ನು, ಯಾವುದೇ ಒಂದು ನಿಯಮವನ್ನು. ಪರಸ್ಪರೇಣಾಭಿಭವಂ ಪ್ರಾಣಾಪಾನವು ಯಥಾನಿಲಂ, ಹೀಗೆ ನಿಯಮ ಮತ್ತು ಯಮಗಳು ಪೂರಕವಾಗಿ ಪ್ರಾಣಾಯಾಮಕ್ಕೆ ಬರಬೇಕು. ಆ ಪ್ರಾಣಾಯಾಮ ಅದನ್ನು ನಾವು ನಿಗ್ರಹಿಸಿಕೊಳ್ಳಬೇಕು. ಅದು ದೇವರಿಗಾಗಿ ನಿಗ್ರಹಿಸಬೇಕು. ಅದರಿಂದ ದೇಹ ಪುಷ್ಟಿ ಆಗಲ್ಲ ಅಂತಿಲ್ಲ, ಬೇರೊಬ್ಬರನ್ನು ಹೊಡೆಯುವ ಸಾಮರ್ಥ್ಯ ಬರಲ್ಲ ಅಂತಲ್ಲ, ಆರೋಗ್ಯ ಸಿದ್ಧಿಸಲ್ಲ ಅಂತಲ್ಲ. ಆದರೆ ಆ ಪ್ರಾಣಾಯಾಮದ ಉದ್ದೇಶ ಅಷ್ಟು ಮಾತ್ರ ಅಲ್ಲ. ಪ್ರಾಣಾಯಾಮದ ಉದ್ದೇಶ ದೇವರ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ, ದೇವರ ಒಂದು ಆಕಾರವನ್ನು ಚಿಂತನೆ ಮಾಡಲಿಕ್ಕೆ ಮೀಸಲಾಗಿರೋದೇ ವಿನಃ ಪ್ರಾಣಾಯಾಮದ ಎಫೆಕ್ಟ್ ಏನು ಅಂತಂದರೆ 10 ಜನರನ್ನು ಹೊಡೆಯಬಲ್ಲೆ, ಲಾರಿ ನನ್ನ ಮೈ ಮೇಲೆ ಹೋದರೂ ಕೂಡ ಏನಾಗೋದಿಲ್ಲ ಇತ್ಯಾದಿಗಳಲ್ಲ. ಅದನ್ನು ಆ ಪ್ರಯೋಜನವನ್ನು ಪಡ್ಕೊಂಡವರು ಕಟ್ಕೊಂಡಿದ್ದಾರೆ ಚೀನಾದಲ್ಲಿ. ಆದರೆ ಅದು ಎಲ್ಲ ಮಾರ್ಷಲ್ ಆರ್ಟ್ಸು ಅದರ ಬಗ್ಗೆನೇ ಇರೋದು. ಆ ಪ್ರಾಣಾಪಾನಗಳ ಒಂದು ಪರ್ಮ್ಯುಟೇಷನ್ ಕಾಂಬಿನೇಷನ್, ಅದನ್ನು ಹೇಗೆ ಬಳಸಬೇಕು, ಇದನ್ನು ಬಳಸ್ತಾ ಹೇಗೆ ಉಸಿರಾಡಬೇಕು, ಉಸಿರಾಡ್ತಾ ಯಾವ ರೀತಿ ಹೊಡಿಬೇಕು, ಉಸಿರಾಡದೆ ಯಾವ ರೀತಿ ಹೊಡಿಬೇಕು, ಇದೆ ಇತ್ಯಾದಿಗಳೆಲ್ಲ ಇರೋದು. ಅದಕ್ಕೆ ಮಾತ್ರ ಸೀಮಿತ ಅಷ್ಟಲ್ಲ, ಅದರಿಂದ ಧ್ಯಾನಕ್ಕೆ ಹೋಗಬೇಕು ಅಂತಾರೆ. ತಸ್ಯ ಚಾಲಂಬನವತಃ ಸ್ಥೂಲ ರೂಪಂ ದ್ವಿಜೋತ್ತಮ ಆಲಂಬನಮನಂತಸ್ಯ ಯೋಗಿನಃ ಅಭ್ಯಾಸತ ಸ್ಮೃತಂ. ಹೀಗೆ ಮನಸ್ಸು ಅನ್ನೋದು ದೇವರ ಪ್ರಜ್ಞೆಗೆ ಆಲಂಬನ ಆಗೋದು ಯಾವಾಗ ಅಂದರೆ ಅಭ್ಯಾಸತಃ, ನಿರಂತರವಾದ ಪ್ರಾಕ್ಟೀಸಿನಿಂದ. ಶಬ್ದಾದಿಷು ಅನಿರುಕ್ತಾನಿ ನಿಗೃಹ್ಯಾಕ್ಷಾಣಿ ಯೋಗವಿತ್ ಕುರ್ಯಾಚಿತಾನುಕಾರಿಣಿ ಪ್ರತ್ಯಾಹಾರ ಪರಾಯಣ. ಮತ್ತೆ ಆ ಪ್ರಾಣಾಯಾಮದ ಒಂದು ಇದೆ ಪ್ರತ್ಯಾಹಾರ. ವಿಷಯ ಪದಾರ್ಥಗಳಿಂದ ಯಾವಾಗ ಬೇಕಾದರೂ ಹಿಂದೆ ಸರಿಬಹುದು, ಯಾವಾಗ ಬೇಕಾದರೂ ವಿಷಯ ಪದಾರ್ಥಗಳಲ್ಲಿ ತೊಡಗಬಹುದು. ಈ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರ ಭೋಗ ಹೇಗಿತ್ತು, ಏಕೆಂದರೆ ಮನುಷ್ಯ ಲೋಕದ ಸಕಲ ಸೌಭಾಗ್ಯಗಳನ್ನು ಪಾಂಡವರು ಅನುಭವಿಸಿದಷ್ಟು ನಾವು ಯಾರು ಅನುಭವಿಸ್ಲಿಕ್ಕಾಗತ್ತೆ? ಅದು ಹೇಗೆ ಅನುಭವಿಸಿದರು? ಭೋಗಾನ್ ಅರಾಗಾಹ ಅಜುಷಂತ ಅಂತ ಭೋಗವನ್ನು ಅನುಭವಿಸಿದ್ರು. ಅದು ಮಾತ್ರ ಬೇಕು, ಅದಿಲ್ಲದೆ ನಾನಿರಲ್ಲ ಅನ್ನೋ ಪರಿಸ್ಥಿತಿ ಅವ್ರಿಗಿರಲಿಲ್ಲ ಅಂತ. ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರಲ್ಲ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ. ಬೇಕಾದಾಗ ಅನುಭವಿಸಿದ್ರು, ಪೂರ್ತಿಯಾಗಿ ಅನುಭವಿಸಿದ್ರು, ಬೇಡದಾಗ ಟಕ್ಕ ಹಿಂದೆ ತಗೊಂಡ್ಬಿಡ್ತಾ ಇದ್ರು. ಅದು ಅಲ್ಲಿದೇ ಪರಿಭಾಷೆ, ಮಧ್ವರದ್ದೇ ಪರಿಭಾಷೆ, ಭೋಗಾನ್ ಅರಾಗಾಹ ಅಜುಷಂತ ಅಂತ. ಆ ರೀತಿ ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ವಶ್ಯತಾ ಪರಮಾಯೇನ ಜಾಯತೇತಿ ಚಲಾತ್ಮನಾಂ ಇಂದ್ರಿಯಾಣಾಮವಶ್ಯೈ ತೈರ್ನ ಯೋಗಿ ಯೋಗ ಸಾಧಕ. ಯಾವುದನ್ನು ಮಾಡೋದ್ರಿಂದ ಮನಸ್ಸು ವಿಪರೀತ ಡಿವಿಯೇಟ್ ಆಗ್ತಾ ಇರುತ್ತೋ ಅದನ್ನು ಮಾಡಬೇಡ. ಅದೇನು ಅಂತ ಹೇಳಿ ಮತ್ತೆ ನಾವೇ ನೋಡ್ಕೊಳ್ಬೇಕು. ನನಗೆ ಬಹಳ ಜನ ಕೂಡುವಲ್ಲಿ ಇದ್ದರೆ ನನ್ನ ಮನಸ್ಸು ಡಿವಿಯೇಟ್ ಆಗ್ತಾ ಇರುತ್ತೆ ಅಂತಂದರೆ ಬಹಳ ಜನ ಕೂಡುವಲ್ಲಿ ಇರಬೇಡಪ್ಪ. ಅಲ್ಲ, ಬಹಳ ಜನರು ಇದ್ದಾಗಲೂ ಕೂಡ ನನ್ನ ಮನಸ್ಸು ಡಿವಿಯೇಟ್ ಆಗಲ್ಲ ಅಂದರೆ ಮಾಡು. ಅದು ಕೋರ್ ತಿಳ್ಕೊಳ್ಬೇಕು. ಆ ಕೋರಿಗೆ ಅನುಗುಣವಾಗಿ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು. ಅದರಿಂದಾಗಿ ಶಾಸ್ತ್ರ ಅದ್ರ ವಿಚಾರದಲ್ಲಿ ಹೇಗಿದೆ ಅಂದರೆ ನನಗೆ ಹೆಂಗೆ ಅಪ್ಲೈ ಆಗ್ತಾ ಇದೆ ಅಂತಲೂ ನೋಡಬೇಕು. ಯಾಕೆಂದರೆ ಕೆಲವೊಂದು ಪಬ್ಲಿಕ್ ಡಿಸಿಪ್ಲಿನ್ ಇರುತ್ತೆ, ಕೆಲವೊಂದು ಸೆಲ್ಫ್ ಡಿಸಿಪ್ಲಿನ್ ಇರುತ್ತೆ. ಎರಡನ್ನೂ ಅವರವರು ಅದನ್ನು ನೋಡಿಕೊಳ್ಬೇಕು. ಅದರಿಂದಾಗಿ ಶಾಸ್ತ್ರದ ವಿಚಾರದಲ್ಲಿ ನಾವು ಪರ್ಸನಲ್ ಟಿಕ್ ಹಾಕ್ಕೊಳ್ಬೇಕೇ ವಿನಃ ಎಲ್ಲರೂ ಒಪ್ಪೋದು ಯಾವುದು ಅದಕ್ಕೆ ಟಿಕ್ ಹಾಕ್ತೇನೆ ಅಲ್ಲ. ಅದು ಶಾಸ್ತ್ರ ಅನ್ನೋದು ಪರ್ಸನಲ್ ಟಾಕ್. ನನಗೆ ದೇವರು ನನಗಾಗಿ ಹೇಳಿದ್ದು ಅನ್ನೋ ಭಾವನೆ ಬರಬೇಕು. ನನ್ನ ಜೊತೆಗೆ ನಿಮಗೆ ಹೇಳಿದ್ದ, ಅದು ನೀವು ನೋಡ್ಕೊಳ್ಳಿಕ್ಕೆ ಬೇಕಾದ ಟೂಲು ಇಲ್ಲಿದೆ ಅಂತ ಹೇಳಿ ಕೊಡಬೇಕು. ಉಪಾಧ್ಯಾಯನ ಕೆಲಸ ಅಷ್ಟೆ, ಅದು ಗುರುವಿನ ಕೆಲಸ ಅಲ್ಲ. ಗುರು ಏನು ಹೇಳ್ತಾನೆ, ನಿನಗಿದು ಯೋಗ್ಯ ಅಂತಾನೆ. ಉಪಾಧ್ಯಾಯ ಏನು ಹೇಳ್ತಾನೆ, ಇಲ್ಲಿ ಇದು ಹೀಗಿದೆಯಪ್ಪ, ನಿನಗೆ ಹೇಗೆ ಅಪ್ಲೈ ಆಗುತ್ತೆ ಅದು ನಿನಗೆ. ಈ ಉಪಾಧ್ಯಾಯರಿಗೂ ಗುರುಗಳಿಗೂ ಇರುವಂತಹ ವ್ಯತ್ಯಾಸ. ಅದರಿಂದಾಗಿ ನಾವ್ಯಾರೂ ಗುರುಗಳಲ್ಲ. ಸ್ಪೆಷಲಿ ನಾನು
ಬೇಕಾದ್ರೆ ಉಪಾಧ್ಯಾಯ ಆಗ್ಬೋದು. ನೋಡಿ ಇಲ್ಲಿ ಹೀಗಿದೆ, ಉಳಿದದ್ದು ನೀವು ನೋಡ್ಕೊಳ್ಳಿ. ಗುರುಗಳು ಅಂತಂದರೆ ಮಧ್ವಾಚಾರ್ಯರು ಬ್ರಹ್ಮದೇವರು ಮಾತ್ರ ಗುರುಗಳು, ಇನ್ಯಾರೂ ಇಲ್ಲ. ಯಾಕೆ ಹೇಳ್ತಾ ಇರೋದು ಅಂತಂದರೆ ಇಲ್ಲಿ ಪ್ರಾಣಾಯಾಮಾದಿಗಳು ಅವರವರಿಗೆ ಬಿಟ್ಟದ್ದು ಅಂತ ಅವನು ಹೇಳೋದಕ್ಕೆ ನಾನು ಹೇಳಿದ್ದು. ಪ್ರಾಣಾಯಾಮೇನ ಪವನೆ ಪ್ರತ್ಯಾಹಾರೇಣ ಚೇಂದ್ರಿಯೇ ವಶೀಕೃತೆ ತತಃ ಕುರ್ಯಾತ್ ಸ್ಥಿತಿಂ ಚೇತಶುಭಾಶ್ರಯೇ. ಪ್ರಾಣಾಯಾಮದಿಂದ ಗಾಳಿಯನ್ನು, ಉಸಿರನ್ನು ವಶದಲ್ಲಿಟ್ಕೊಳ್ಬೇಕು. ಪ್ರತ್ಯಾಹಾರೇಣ, ಇಷ್ಟು ಸಾಕು ಅಂತನ್ನುವ ತೃಪ್ತಿಯಿಂದ ಮನಸ್ಸನ್ನು ವಿಷಯ ಪದಾರ್ಥಗಳಿಂದ ಹಿಂದೆ ತೆಗಿಬೇಕು. ಇದು ಯೋಗದ ದಾರಿ. ಈ ಒಂದು 27ನೇ ಶ್ಲೋಕದಿಂದ 45ನೇ ಶ್ಲೋಕದ ತನಕ ಯೋಗದ ಮಿತಿ ಮತ್ತು ಗುರಿ, ದಾರಿ ಇವುಗಳನ್ನು ಹೇಳುವಂತಹ ಭಾಗ ಇದು. ಯೋಗ ಅನ್ನೋದು ಭಾರತದ ಅಸಾಧಾರಣ ಕೊಡುಗೆ ಅಂತ ಇವತ್ತೆಲ್ಲ ಹೇಳ್ತಾರೆ. ಆದರೆ ಆ ಯೋಗ ಏನಿದೆ ಅದು ಪಾತಂಜಲ ಯೋಗವನ್ನು ಕುರಿತು ಹೇಳ್ತಾ ಇದ್ದಾರೆಲ್ಲ. ಆದರೆ ಭಾರತದ ನಾಡಿ, ಆತ್ಮ, ಭಕ್ತಿ ಪಾತಂಜಲರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವರು ನಿರೀಶ್ವರರು. ಅದಕ್ಕೆ ಅವರೇನು ಹೇಳ್ತಾರೆ, ಧ್ಯಾನ ಅನ್ನೋದು ದೇವರ ನೆಪ, ದೇವರು ಅನ್ನೋದು ಧ್ಯಾನಕ್ಕೊಂದು ನೆಪ ಅಂದ್ಬಿಡ್ತಾರೆ. ಹಾಗಲ್ಲ ಅಂತ. ಇದಾದ ಮೇಲೆ ಖಾಂಡಿಕ್ಯ ಕೇಳ್ತಾನೆ, ಧ್ಯಾನಕ್ಕೆ ಆಸರೆ ಯಾವುದು ಅಂತ. ಧ್ಯಾನಕ್ಕೆ ಆಸರೆ ಯಾವುದು, ಯಾವುದನ್ನು ಇಟ್ಟುಕೊಂಡು ಧ್ಯಾನ ಮಾಡಬೇಕು. ಅದಕ್ಕೆ ನೋಡು, ಎರಡಿದೆ, ಮೂರ್ತ ಮತ್ತು ಅಮೂರ್ತ. ಮೂರ್ತ ಅಂತ ಹೇಳಿದ್ರೆ ನಾವು ಮನಸ್ಸಿನ ಒಳಗಡೆ ಚಿಂತನೆ ಮಾಡುವ ದೇವರ ಪ್ರತಿಕೃತಿ ಏನಿದೆ ಅದು ಮೂರ್ತವೇ. ಹೊರಗಡೆ ಹೇಗೆ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ ಇದೆಯೋ ಅದೇ ರೀತಿ ನಮ್ಮ ಮನಸ್ಸಿನ ಒಳಗಡೆ ಪ್ರಜ್ಞೆಯಿಂದ ಕೆತ್ತಿದ ಒಂದು ಮೂರ್ತಿ ನಮ್ಮ ದೇಹದ ಒಳಗಡೆ, ಮನಸ್ಸಿನ ಒಳಗಡೆ ಓಡ್ತಾ ಇರುತ್ತೆ. ಧ್ಯಾನ ಮಾಡೋದು ಅದನ್ನು. ಅದು ಕೂಡ ಹೊರಗಡೆಯ ತರಹದ್ದೇ. ಹೊರಗಡೆ ಕಲ್ಲಿನಲ್ಲಿ ಹೇಗೋ ಹಾಗೆ ಇಲ್ಲಿ ಒಳಗಡೆ ಮಾಡತಕ್ಕಂಥದ್ದು. ಈ ಸನಂದನ, ಸನಕ ಮೊದಲಾದವರೆಲ್ಲ ಆ ಅಮೂರ್ತವಾದ ದೇವರನ್ನು ಕಂಡವರು, ಹಾಗೆ ಉಪಾಸನೆ ಮಾಡುವವರು. ಇನ್ನು ಬೇರೆ ದೇವತೆಗಳೆಲ್ಲ ಎರಡೂ ರೀತಿಯಲ್ಲಿ ದೇವರನ್ನು ಉಪಾಸನೆ ಮಾಡ್ತಾರೆ. ಅದ್ಯಾವುದದು? ತಚ್ಚ ವಿಷ್ಣೋ ಪರಂ ರೂಪಂ ಅರೂಪಾಕ್ಷಮನುತ್ತಮಂ ವಿಶ್ವಸ್ವರೂಪ ವೈರೂಪ್ಯ ಲಕ್ಷಣಂ ಪರಮಾತ್ಮನಃ. ಅದು ದೇವರ ಪರರೂಪ. ಅವರು ನೇರವಾಗಿ ನೋಡ್ತಾರೆ ದೇವತೆಗಳೆಲ್ಲ. ನಮಗೆ ಹಾಗಾಗೋದಿಲ್ಲ. ಅದರಿಂದಾಗಿ ಈ ದೇವರ ರೂಪ ಅಮೂರ್ತ ಅಂತ ಅಂದುಕೊಂಡು ಅದನ್ನು ಮೊದಲು ಮೂರ್ತದಲ್ಲಿದೆ ಅಂತ ಚಿಂತನೆ ಮಾಡಬೇಕು. ಅದಕ್ಕಾಗಿ ಧ್ಯಾನ ಮಾಡಲೇಬೇಕು. ಇನ್ನು ಅವರ ಪ್ರತೀಕ ಅಂತ ಇರ್ತಾರೆ. ಆ ದೇವರನ್ನು ಇಲ್ಲಿ ಕಾಣಬಹುದು ಅಂತ. ಹಿರಣ್ಯಗರ್ಭ ಅಂದರೆ ಬ್ರಹ್ಮದೇವರು, ಮರುದ್ದೇವತೆಗಳು, ವಸುಗಳು, ಸೂರ್ಯ, ನಕ್ಷತ್ರಗಳು, ಗ್ರಹ, ಗಂಧರ್ವರು, ಯಕ್ಷರು, ದೈತ್ಯರು, ಮನುಷ್ಯರು, ಪಶುಗಳು, ಬೆಟ್ಟದಲ್ಲಿ ಒಂದು ಕ್ಷೇತ್ರ ಆಗೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಕೃತಿಯ ರೂಪವನ್ನು, ದೇವರ ಶಕ್ತಿಯನ್ನು, ದೇವರ ಅಚಿಂತ್ಯದ್ಭುತವಾದ ಶಕ್ತಿಯನ್ನು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ. ಬೆಟ್ಟದ ಮೇಲೆ ಇರೋದು, ಆಮೇಲೆ ಸರೋವರದ, ನದಿಯ, ಸಮುದ್ರದ ಹತ್ತಿರ ದೇವತೆಗಳ ಚಿಂತನೆಯನ್ನು ಮಾಡುವುದು. ಹಾಗಾಗಿ ಅದಕ್ಕೊಂದು ಪ್ರತೀಕ ಬೇಕಾಗತ್ತೆ. ಭೂತ ಅವರು ಅದಿಲ್ಲದೇನೆ ಮಾಡ್ತಾ ಇದ್ರು ಆಗ ಋಷಿಗಳೆಲ್ಲ. ನೀವು ಮಹಾಭಾರತ ವನಪರ್ವದಲ್ಲಿ ನೋಡೋದ್ರೆ ನಿಮಗೆ ಅದು ಆ ಒಂದು ಸ್ಪಷ್ಟತೆ ಕಾಣುತ್ತೆ. ವನಪರ್ವದಲ್ಲಿ ಇದು ಆಶ್ರಮ. ಈ ಆಶ್ರಮದಲ್ಲಿ ಹಿಂದೆ ಈ ಘಟನೆ ನಡೆದಿತ್ತು, ಇಲ್ಲಿಗೆ ಬಂದು ನಾವು ಪವಿತ್ರರಾದೆವು ಅಂತ. ಅಂದರೆ ಅಲ್ಲಿ ಮೂರ್ತಿ ಯಾವುದೂ ಇರಲಿಲ್ಲ. ಮಹಾಭಾರತ ಕಾಲದಲ್ಲಿ ಗುಡಿ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ವನಪರ್ವದಲ್ಲಿ ಹೇಳಿದ ಕ್ಷೇತ್ರದಲ್ಲಿ ಹಾಗಿರಲಿಲ್ಲ. ಮತ್ತೆ ಅವಾಗ ಹೆಚ್ಚು ಅಗ್ನಿಯ ಮಾಧ್ಯಮದಲ್ಲೇ ಆರಾಧನೆ ಮಾಡ್ತಾ ಇದ್ರು. ಹೀಗೆ ಒಂದು ಪ್ರತಿಮಾ ಮಾಧ್ಯಮದಲ್ಲೇ ಆರಾಧನೆ ಕಡಿಮೆ ಇತ್ತು. ಹೀಗಾಗಿ ಇವರೆಲ್ಲರೂ ಕೂಡ ಮೂರ್ತರಾದ ಪ್ರತೀಕ. ತಂದೆ, ತಾಯಿ, ಗುರು ಇವರೆಲ್ಲ ಮೂರ್ತ ಪ್ರತೀಕ. ಅಮೂರ್ತ ಪ್ರತೀಕ ಇವರ ಒಳಗಡೆ ಇರುವಂಥದ್ದು ಅಂತ.
ಈ ಒಳಗಡೆ ಇರುವಂತಹ ಶಕ್ತಿಯನ್ನು ವಿಷ್ಣು ಶಕ್ತಿ ಅಂತ ಕರೀತಾರೆ. ವಿಷ್ಣು ಶಕ್ತಿ ಪರ ಪ್ರೋಕ್ತ ಕ್ಷೇತ್ರಜ್ಞಾಕ್ಷ ತಥಾ ಪರ. ಈ ವಿಷ್ಣು ಶಕ್ತಿಯನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಅದರ ಶಕ್ತಿ ಅವಿದ್ಯಾ ಅಂತ. ಯಥಾ ಕ್ಷೇತ್ರಜ್ಞ ಶಕ್ತಿಸ್ಸ ವೇಷ್ಟಿತ ನೃಪ ಸರ್ವಗ. ಈ ಕ್ಷೇತ್ರಜ್ಞ ಶಕ್ತಿ ಅಂತ ಅನ್ನೋದೇನಿದೆ ಕವರ್ಡ್, ಒಳಗಡೆ ಗುಟ್ಟಾಗಿ ಇರುತ್ತೆ. ಅಪ್ರಾಣವತ್ಸು ಸ್ವಲ್ಪಾಸ. ಈ ಬೇರೆ ಪ್ರಕೃತಿಯ ಪದಾರ್ಥಗಳಲ್ಲಿ ಆ ಪ್ರಾಣಶಕ್ತಿ ಸ್ವಲ್ಪ ಇರುತ್ತೆ, ದೇವರ ಶಕ್ತಿ ಸ್ವಲ್ಪನೇ. ಚೇತನದಲ್ಲಿ ಬಹಳ ಇರುತ್ತೆ. ಸರೀಸೃಪೇಶು ತೇಭ್ಯೋಪಿ. ಆಮೇಲೆ ಆ ಕಲ್ಲು ಮಣ್ಣು ಇವುಗಳಲ್ಲಿರುವ ಶಕ್ತಿಗಿಂತ ಸನ್ನಿಧಾನ ಹೆಚ್ಚು ಇರೋದು ಗಿಡ ಮರ ಮೊದಲಾದವುಗಳಲ್ಲಿ. ಅಲ್ಲಿ ಕ್ರಿಯೆ ಕಾಣುತ್ತೆ. ಕೆಲವೊಮ್ಮೆ ಒಳಗಣ್ಣು ಇದ್ದವರಿಗೆ ಸ್ಪಂದನೆಯೂ ಕಾಣುತ್ತೆ. ಆ ಗಿಡ ಮರ ನಮ್ಮ ಮಾತನ್ನು ಕೇಳೋದು ಕೂಡ ಕಾಣುತ್ತೆ. ಆದರೆ ಅದಕ್ಕೊಂದು ಕಣ್ಣು ಬೇಕು. ಒಳ್ಳೆ ಹಾಡಿದಾಗ, ಒಳ್ಳೆ ಮ್ಯೂಸಿಕ್ ಕೇಳಿದಾಗ ಗಿಡ ಮರಗಳು ಹೂವು ಹಣ್ಣು ಮೊದಲಾದವುಗಳನ್ನು ಕೊಡೋದು ಅವೆಲ್ಲ ಇದೆಯಲ್ಲ, ಅದು ಆ ಶಕ್ತಿ ಉದ್ಬೋಧ ಆಗಿ. ಇನ್ನು ಅದಾದ ಮೇಲೆ ಸರೀಸೃಪೇಶು ತೇಭ್ಯೋಪಿ. ಅದಕ್ಕಿಂತ ಹೆಚ್ಚು ದೇವರ ಶಕ್ತಿ ಅಭಿವ್ಯಕ್ತ ಆಗೋದು ಸರೀಸೃಪೇಶು, ಹಾವು ಹುಳ ಹುಪ್ಪಟೆ ಕ್ರಿಮಿ ಕೀಟ ಮೊದಲಾದವುಗಳಿಗೆ. ಅದಕ್ಕಿಂತ ಹೆಚ್ಚು ಅಭಿವ್ಯಕ್ತ ಆಗೋದು ಮೃಗಾಹ, ಇದು ಹಕ್ಕಿಗಳಲ್ಲಿ. ಹಕ್ಕಿಗಳಿಗಿಂತ ಹೆಚ್ಚು ಮೃಗಗಳಲ್ಲಿ ದೇವರ ಶಕ್ತಿ ಕಾಣಿಸಿಕೊಳ್ಳುತ್ತೆ. ಆ ಮೃಗಗಳಿಗಿಂತ ಪಶುಗಳು, ಯಾಕೆಂದರೆ ಆ ಗ್ರಾಮ್ಯ ಪಶುಗಳು, ಅಲ್ಲಿ ಎಲ್ಲ ಇರುವ ಹಾಲನ್ನು ಕುಡಿತೇವೆ, ಅದರ ಪದಾರ್ಥಗಳನ್ನು ನಾವು ಬಳಸ್ತೇವೆ. ಹಾಗೆ ಆ ಪಶುಗಳಿಗಿಂತ ಹೆಚ್ಚು ಅಭಿವ್ಯಕ್ತ ಆಗೋದು ಮನುಷ್ಯರಲ್ಲಿ. ಆ ಮನುಷ್ಯರಲ್ಲಿ ನಾಗರು, ಮನುಷ್ಯರಿಗಿಂತ ನಾಗರು, ಗಂಧರ್ವರು, ಯಕ್ಷರು, ದೇವತೆಗಳು, ಇವರಲ್ಲಿ ದೇವರ ಶಕ್ತಿ ಅಭಿವ್ಯಕ್ತ ಆಗ್ತಾ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚು ದೇವರ ಸಾನ್ನಿಧ್ಯ ಅಭಿವ್ಯಕ್ತ ಆಗೋದು ಬ್ರಹ್ಮದೇವರಲ್ಲಿ. ಹಿರಣ್ಯ ಗರ್ಭೋಪಿ ತತಃ ಪುಂಸಃ ಶಕ್ತ್ಯುಪಲಕ್ಷಿತ ಅಂತ ಸ್ಪಷ್ಟವಾಗಿ ಮುಖ್ಯ ಪ್ರಾಣನಲ್ಲಿ ಮತ್ತು ಬ್ರಹ್ಮದೇವರಲ್ಲಿ ದೇವರ ಶಕ್ತಿ ಪೂರ್ಣವಾಗಿ ಅಭಿವ್ಯಕ್ತ ಆಗತ್ತೆ ಅಂತ. ಆ ತರಹದ ಆ ದೇವರ ಶಕ್ತಿ, ಅದಕ್ಕೆ ಕ್ರಮವಾಗಿ ನಾವು ಪೂಜೆಯನ್ನು ಸಲ್ಲಿಸುವುದು. ಈ ನಮಗಿಂತ ನೀಚ ಪ್ರತೀಕದಲ್ಲಿ ಪೂಜೆಯನ್ನು ಸಲ್ಲಿಸೋದಿಲ್ಲ. ಇದು ಅರ್ಥ ಆಗಲಿಲ್ಲ. ಕಲ್ಲ ಹಾವಿಗೆ ಹಾಲನ್ನೆರುವರಯ್ಯ, ದಿಟದ ನಾಗರವ ಕಂಡರೆ ಹೆದರಿ ಓಡುವರಯ್ಯ ಅಂತ ವಚನ. ನನಗೆ ಪೇಜಾವರ ಸ್ವಾಮಿಗಳು ಒಂದು ಕಡೆ ಹಲವಾರು ಜನ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೋತ್ತರ ಏರ್ಪಡಿಸ್ತಾ ಇದ್ರು. ಆಗಾಗ ಅವರು ಕಾಲೇಜು ವಿದ್ಯಾರ್ಥಿಗಳು ಅಧ್ಯಾತ್ಮದ ಬಗ್ಗೆ, ದೇವರ ಬಗ್ಗೆ ಏನು ಪ್ರಶ್ನೆ ಕೂಡ ಕೇಳಬಹುದು ಅಂತ. ಹಾಗೆ ಪ್ರಶ್ನೆ ಕೇಳಿದಾಗ ಯಾರೋ ಒಬ್ಬ ವಿದ್ಯಾರ್ಥಿನಿ ಎದ್ದು ನಿಂತು, ಹೀಗೊಂದು ವಚನ ಇದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂದರು. ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ಅಯ್ಯೋ ಅದು ಶೇಷನನ್ನು ಚಿಂತನೆ ಮಾಡಿ ಅದಕ್ಕೆ ಪ್ರತೀಕ ನಮಗೆ ಹಾಗೇ ಎರಿಲಿಕ್ಕೆ ಗೊತ್ತಿಲ್ಲ, ಅದಕ್ಕೊಂದು ಪ್ರತೀಕ ಮಾಡ್ಕೊಂಡಿದ್ದೀವಿ. ಈ ನಾಗರ ಹಾವಿಗೆ ನಾವು ಹಾಲು ಎರೆಯೋದಲ್ಲ, ಅದಾದರೆ ಸೀದನೆ ಕೊಡಬಹುದು. ನೀಚ ಪ್ರತೀಕಗಳಲ್ಲಿ ನಾವು ದೇವರ ಆರಾಧನೆ ಮಾಡಲಿಕ್ಕಿಲ್ಲ, ಉಚ್ಚ ಪ್ರತೀಕಗಳಲ್ಲಿ ಆರಾಧನೆ ಮಾಡಬೇಕು. ಹಾಗಾದರೆ ಹಸು ನಮಗಿಂತ ಉಚ್ಚ ಹೇಗೆ? ದೇವರ ಪೂಜೆಗೆ ಅದು ಸಾಧನ ಅಂತ. ಹಾಗಂತ ಹೇಳಿ ನಾವು ಅದನ್ನು ಪ್ರೀತಿಯಿಂದ ನೋಡೋದು, ಅದರಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡೋದು ಬಿಟ್ಟರೆ ಅದರಿಂದ ಜ್ಞಾನ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿಲ್ಲ. ಹೀಗಾಗಿ ಆ ಒಂದು ಪ್ರತೀಕವನ್ನು ತಗೊಂಡಾಗ ಅದರ ಮಿತಿಯೂ ಅದರ ಜೊತೆಗೆ ಅರ್ಥ ಆಗತ್ತೆ. ಈ ಒಂದು ಭಾಗವನ್ನು ನೋಡಿದಾಗ ಈ ತರಹದ ಎಲ್ಲ ಶಕ್ತಿಗಳು ಕೂಡ ದೇವರ ಶಕ್ತಿಗಳು ಉಪಯೋಗ ಆಗೋದು ಜಗತಾಮುಪಕಾರಾಯ. ಇದನ್ನ ನಸಾ ಕರ್ಮ ವಿನಿರ್ಮಿತ, ಕರ್ಮದಿಂದ ಕಾಣಲಿಕ್ಕಾಗಲ್ಲ. ಕೆಲಸದ ಟೆನ್ಷನ್ನಲ್ಲಿ ಏನು ಅಂತ ಕಾಣೋದು, ಇದು ಹೀಗಾಗಬೇಕು, ಇದು ಹೀಗಾಗಬೇಕು, ಇದು ಹೀಗಾಗಬೇಕು ಅಂತ. ಯಜ್ಞದಲ್ಲಿ ಅದೇ ಹೆಚ್ಚು ತಲೆಬಿಸಿಗಳಿರುತ್ತೆ. ಚಿಂತ್ಯಮಾತ್ಮ ವಿಶುದ್ಧ್ಯರ್ಥಂ ಸರ್ವಕಿಲ್ಬಿಷನಾಶನಂ. ಈ ತರಹದ ದೇವರ ಗುಣವನ್ನು ಚಿಂತನೆ ಮಾಡಬೇಕು. ಎಲ್ಲ ಪಾಪದ ಪರಿಹಾರ ಆಗತ್ತೆ. ಶುಭಾಶ್ರಯ ಸಚಿತ್ತಸ್ಯ. ಈ ತರಹದ ದೇವರ ರೂಪ ಶಕ್ತಿ ಚಿಂತನೆಗೆ ಆಸರೆಯಾಗಬೇಕು.
ಇದು ಹೇಳಿದ್ದು ಏಷಾ ವೈ ಧಾರಣ ಪ್ರೋಕ್ತ. ಧಾರಣ ಅಂತ ಹೇಳಿದ್ರೆ ತುಂಡು ತುಂಡು ನೆನಪು. ಇದೇ ನಿರಂತರವಾದರೆ ಧ್ಯಾನ. ಈ ಧ್ಯಾನವೇ ಪ್ರಯತ್ನ ಇಲ್ಲದೆ ಬಂದರೆ ಸಮಾಧಿ. ಒಂದು ರೀತಿ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದ ಕಡೆಯ ಭಾಗವನ್ನು, ವಿಷ್ಣು ಪುರಾಣದ ಕಡೆಯ ಭಾಗ ನಿರೂಪಣೆ ಮಾಡ್ತಾ ಇರುವ ಹಾಗೆ ಇದೆ. ಇನ್ನು ದೇವರ ರೂಪ ಪ್ರಸನ್ನವದನನಾಗಿ, ಅಗಲವಾದ ಕಣ್ಗಳವನಾಗಿ, ಒಳ್ಳೆಯ ಕಪೋಲ, ಆಳವಾದ ಹೊಕ್ಕಳು, ಕಿರೀಟ, ಈ ಎಲ್ಲ ಹೇಳ್ತಾರಲ್ಲ, ಒಂದೇ ಒಂದಂ ಸದಾನಂದಂ ಅನ್ನುವಲ್ಲಿ ಹೇಳುವಾಗ ಅಡಿಯಿಂದ ಮುಡಿಯವರೆಗೆ ಅಥವಾ ಮುಡಿಯಿಂದ ಅಡಿಯವರೆಗೆ ದೇವರ ಚಿಂತನೆ ಮಾಡುವಂಥದ್ದು. ಆಮೇಲೆ ತುಂಡು ತುಂಡಾದ ನೆನಪು, ನಡೀತಾ ಇರಬೇಕಾದ್ರೆ, ಓಡ್ತಾ ಇರಬೇಕಾದ್ರೆ, ಬರಿತಾ ಇರಬೇಕಾದ್ರೆ, ಈ ತರಹ ಎಲ್ಲ ಬರಲಿಕ್ಕೆ ಸಾಧ್ಯತೆ ಇದೆ. ಇದು 2ನೇ ಸ್ಕಂಧದಲ್ಲಿ ಹೇಳಿದ್ದನ್ನೇ ಸ್ವಲ್ಪ ಬೇರೆ ತರಹ ನಿರೂಪಣೆ ಮಾಡ್ತಾರೆ. ಅಂದರೆ ವಿರಾಟ್ ರೂಪವನ್ನು ಹೇಳಲ್ಲ, ದೇವರ ರೂಪವನ್ನು ಓಡಾಡ್ತಾ ಚಿಂತನೆ ಹೇಗೆ ಮಾಡಬಹುದು ಅಂತನ್ನೋದಕ್ಕೆ. ಇತ್ಯುಕ್ತಸ್ತೆ ಮಯಾ ಯೋಗ ಖಾಂಡಿಕ್ಯ ಪರಿಪೃಚ್ಛತಃ ಸಂಕ್ಷೇಪ ವಿಸ್ತರಾಭ್ಯಾಂತು ಕಿಮನ್ಯತ್ ಕ್ರಿಯತಾಂ ತವಾಂ. ಹೀಗೆ ನೀನು ಕೇಳಿದ ಯೋಗದ ಬಗ್ಗೆ ಸಂಕ್ಷೇಪವಾಗಿ ಮತ್ತೆ ವಿಸ್ತಾರವಾಗಿ ಎರಡೂ ತರಹ ಹೇಳಿಬಿಟ್ಟಿದ್ದೀನಿ. ಇನ್ನೇನು ಕೇಳಲಿಕ್ಕಿದೆ ನಿನಗೆ ಅಂತ ಕೇಳಿದ. ಆಗ ಖಾಂಡಿಕ್ಯ ಕೇಳ್ತಾನೆ, ನೀನು ಹೇಳಿದ್ದೆಲ್ಲ ಸರಿ, ಮನಸ್ಸನ್ನು ಗೆಲ್ಲುವುದು ಹೇಗೆ? ಯಥಾರ್ಹಂ ಪೂಜೆಯ ತೇನ. ನಾನು ನನ್ನದು ಅಂತನ್ನೋದನ್ನು ಬಿಡಲಿಕ್ಕಾಗಿಯೇ ಗುರುಗಳಿಗೆ ಸೇವೆ ಮಾಡು, ಬೇರೊಬ್ಬರಿಗೆ ಬಾಗು, ನಿನಗೆ ಕೃತಜ್ಞತೆ ಇರಲಿ, ಇವೆಲ್ಲ ಅದನ್ನು ಮೀರುವ ಪ್ರಯತ್ನ, ಅಹಂಕಾರವನ್ನು ಮೀರುವ ಪ್ರಯತ್ನ, ವಿನಯವನ್ನು ರೂಢಿಸಿಕೊಳ್ಳುವ ಪ್ರಯತ್ನ. ಅದು ಪ್ರಾಕ್ಟೀಸ್ ಹಾಗೆ ಇರೋದು. ಮತ್ತು ಇನ್ನೊಬ್ಬರಲ್ಲಿ ನಿನಗಿಂತ ಹೆಚ್ಚಿನ ಶಕ್ತಿ ಬಂದಾಗ ಬಾಗುವುದು, ಎಲ್ಲ ಇದರದ್ದೇ ಅಂತ ಅವನು ಹೇಳಿದಾಗ ಖಾಂಡಿಕ್ಯ ಹೇಳ್ತಾನೆ, ಖಾಂಡಿಕ್ಯೋಪಿ ಸುತಂ ಕೃತ್ವಾ. ಇಷ್ಟಾಗಿ ಕೇಶಧ್ವಜ ರಾಜ್ಯವನ್ನು ಖಾಂಡಿಕ್ಯನಿಗೆ ವಾಪಸ್ ಕೊಡ್ತಾನೆ. ರಾಜ್ಯವನ್ನು ಖಾಂಡಿಕ್ಯನಿಗೆ ವಾಪಸ್ ಕೊಡ್ತಾನೆ. ಮಧ್ವಾಚಾರ್ಯರು ಹೇಳಿದ್ದು ಅದೇ. ಒಬ್ಬ ರಾಜ ಒಂದು ರಾಜ್ಯವನ್ನು ಆಕ್ರಮಿಸಿದಾಗ ಅವನನ್ನು ಕೊಲ್ಲಬೇಕಾದ್ರೆ ಮೊದಲ ಅರ್ಹತೆ ಏನಂದ್ರೆ ಅವನಿಗೆ ಮೊದಲು ಮಗ ಇರಬೇಕು. ಕೃಷ್ಣ ಇಡೀ ಇದರಲ್ಲಿ ಮಾಡಿದ್ದೇ ಅದನ್ನು. ಶೃಗಾಲ ವಾಸುದೇವನನ್ನು ಕೊಂದ, ಅವನ ಮಗನಿಗೆ ಪಟ್ಟ ಕಟ್ಟಿದ. ಜರಾಸಂಧನನ್ನು ಕೊಂದ, ಸಹದೇವನಿಗೆ ಪಟ್ಟ ಕಟ್ಟಿದ. ಇದು ಭೀಮಸೇನ ಹೇಳುವಂತಹ ಮಾತು. ಅಂದರೆ ಅದೆಲ್ಲ ಅವತ್ತಿನ ಕಾಲದ ಆಚರಣೆ. ಅಂದರೆ ರಾಜವಂಶದವರು ಆಳ್ಲಿಕ್ಕೆ ಬಿಡಬೇಕು, ನೀವು ಅವ್ರ ಮೇಲೆ ಬಾಸಾಗಿರಿ, ಆದರೆ ಅವರನ್ನು ಹೊಡೆದೋಡಿಸಿ ನಿರಾಶ್ರಿತರಾಗಿ ಮಾಡಬೇಡಿ. ಅವರು ಮತ್ತೇನು ಮಾಡೋದು, ಅವರಿಗೆ ಕಿತ್ಕೊಂಡು ತಿನ್ನೋದು ಗೊತ್ತಿರೋದು. ಅವರು ದರೋಡೆಕೋರರೋ ಡಕಾಯಿತರೋ ಚಂಬಲ್ ಕಣಿವೆಯಲ್ಲಿ ಸುತ್ತಾಡುವವರು ಆಗಿಬಿಡ್ತಾರೆ. ಅವಾಗ ಆಗಲಿಲ್ಲ. ಯಾಕೆ ಅಂದರೆ ಈ ಕಾರಣದಿಂದ. ಸಾಮಾಜಿಕವಾದ ಬದಲಾವಣೆಗಳದ್ದು ಕೂಡ ಬಹಳ ಚಿಂತನೆ ಮಾಡಲಿಕ್ಕಿದೆ. ಆದರೆ ಇಲ್ಲಿ ಹೇಳೋದು, ಕೇಶಧ್ವಜ ಏನು ಮಾಡಿದ, ಖಾಂಡಿಕ್ಯನಿಗೆ ಕೊಟ್ಟ. ಖಾಂಡಿಕ್ಯ ತಗೊಂಡು ಕೂಡಲೇ ತನ್ನ ಮಗನಿಗೆ ಪಟ್ಟ ಕಟ್ಟಿ ಈಗ ತಾನೇ ಕೇಳಿದ ಪಾಠವನ್ನು ಅನುಸಂಧಾನ ಮಾಡಲಿಕ್ಕೆ ಅಂತ ಕಾಡಿಗೆ ಬಂದ. ಹೀಗೆ ವಿಷ್ಣುವಾಖ್ಯೆ ನಿರ್ಮಲೆ ಬ್ರಹ್ಮಣಿ ಅವಾಪ ನೃಪತಿರ್ಲಯಂ. ಹೀಗೆ ಅವನು ದೇವರಲ್ಲಿ ಅರಿವನ್ನು ಇಟ್ಟು ಹೊಂದಿದ. ಇದನ್ನ ಯಾರ್ಯಾರು ಕೇಳಿದರು ಅಂತ ಈ ತರಹದ ಶಿಷ್ಯ ಪರಂಪರೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದೇವರ ನಾಮದ ಮಹತ್ವವನ್ನು ಹೇಳುತ್ತಾ ಶಿಷ್ಯ ಪರಂಪರೆಯ ನಿರ್ಮಾಣ ಕಡೆಯಲ್ಲಿ ಬರುತ್ತೆ. ಇದಮಾರ್ಷಂ ಪುರಾಪ್ರಾಹ ರುಭವೇ ಕಮಲೋದ್ಭವ. ಈ ನಾನು ಹೇಳಿದ ಈ ಪುರಾಣದ ಬೇರೆ ರೂಪ, ವಿಷ್ಣು ಪುರಾಣ ಅಂತ ಇರಲಿಲ್ಲ, ಅದಕ್ಕಿಂತ ಬೇರೆ ರೂಪವನ್ನು ಋಭುವಿಗೆ ಕಮಲೋದ್ಭವ ಅಂದರೆ ಬ್ರಹ್ಮದೇವರು ಹೇಳಿದ್ರು. ಋಭು ಪ್ರಿಯವ್ರತನಿಗೆ ಹೇಳಿದ, ಪ್ರಿಯವ್ರತ ಭಾಗುರಿಗೆ ಹೇಳಿದ, ಭಾಗುರಿ ಸ್ತಂಭಮಿತ್ರನಿಗೆ ಹೇಳಿದ, ಸ್ತಂಭಮಿತ್ರ ದಧೀಚಿಗೆ ಹೇಳಿದ, ಅವನು ಸಾರಸ್ವತನಿಗೆ ಹೇಳಿದ್ದು. ಮತ್ತು ಭೃಗುವಿನಿಂದ ಇನ್ನೊಂದು ಪುರುಕುತ್ಸ ಅಂತ ಹೇಳಿ ಒಬ್ಬ
ಋಷಿ, ಋಗ್ವೇದದಲ್ಲಿ ಬರುವ ಒಬ್ಬ ಋಷಿ. ಆ ಪುರುಕುತ್ಸನಿಗೆ ಭೃಗು ಹೇಳಿದ, ಅವನು ನರ್ಮದೆಗೆ ಹೇಳಿದ. ನರ್ಮದಾ ಅನ್ನುವ ನದಿ ಅಭಿಮಾನಿನಿ ದೇವತೆ ಏನಿದ್ದಾಳೆ ಅವಳು ಧೃತರಾಷ್ಟ್ರ ಅಂತನ್ನುವ ನಾಗನಿಗೆ ಹೇಳಿದಳು, ಉಪದೇಶ ಮಾಡಿದ್ಲು. ಆ ಧೃತರಾಷ್ಟ್ರ ಅನ್ನುವ ನಾಗ ಕಂಬಲ ಅನ್ನುವ ನಾಗನಿಗೆ ಹೇಳಿದ. ಅವರಿಬ್ಬರೂ ಸೇರಿ ವಾಸುಕಿಗೆ ಹೇಳಿದರು. ವಾಸುಕಿ ವತ್ಸ ಅನ್ನುವವನಿಗೆ ಹೇಳಿದ. ಹೀಗೆ ಪಾತಾಳಂ ಸಮನುಪ್ರಾಪ್ತ ತಥೋ ವೇದ ಶಿರಾಮುನಿ. ಈ ವಿಷ್ಣು ಪುರಾಣದ ಇನ್ನೊಂದು ಆಯಾಮ ಪಾತಾಳಕ್ಕೆ ಹೋಯಿತು. ಅಲ್ಲಿ ಪಾತಾಳದ ಒಳಗಡೆ ಹೋಗಿ ನಾಗಗಳಿಂದ ವಿದ್ಯೆಯನ್ನು ಕಲಿತವ ಒಬ್ಬ ಇದ್ದ, ವೇದ ಶಿರಸ್ ಅಂತ. ಆ ವೇದ ಶಿರಸ್ಸು ಪ್ರಮತಿಗೆ ಉಪದೇಶ ಮಾಡಿದ. ಪ್ರಮತಿ ಜಾತುಕರ್ಣ ಅಂತ ಅವನಿಗೆ ಉಪದೇಶ ಮಾಡಿದ್ದು. ಜತುಕರ್ಣ ಅಲ್ಲಿಂದ ಪುಲಸ್ತ್ಯ ಮೊದಲಾದವರಿಗೆ ಬಂತು. ಆ ಪುಲಸ್ತ್ಯರಿಂದ ನಾನು ಕೇಳಿದೆ, ನಾನು ಅಂತ ಹೇಳಿದರೆ ಇಲ್ಲಿ ಪರಾಶರರು, ನಾನು ಕೇಳಿದೆ, ನನ್ನಿಂದ ನೀನು ಕೇಳ್ತಾ ಇದ್ದಿ, ನೀನು ಅಂದರೆ ಮೈತ್ರೇಯರು. ಇದು ಪುರಾಣದ ಒಂದು ಪರಂಪರಾ ಕ್ರಮ. ಇತ್ಯೇತತ್ ಪರಮಂ ಗುಹ್ಯಂ ಕಲಿಕಲ್ಮಚನಾಚನಂ ಯಶೃಣೋತಿ ನರೋ ಭಕ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಇದನ್ನು ಕೇಳಿದವನು ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆಂದ್ರೇನು? ಪಾಪಗಳು ಬಿಡುಗಡೆ ಹೊಂದಲಿಕ್ಕೆ ಕಾರಣವಾದ ದೇವರ ಧ್ಯಾನಕ್ಕೆ ಕಾರಣ ಆಗತ್ತೆ ಇದು ಅಂತ. ಹಾಗೆ ಅದು ಒಂದು ಭೌತಿಕ, ಅದು ಹಿಂಗೆ ತೊಳೆದು ಹೋಗುತ್ತೆ, ಕೊಳೆ ಹಿಂಗೆ ಒರೆಸ್ಕೊಂಡು ಹೋದಾಗೆ ಅಂತಲ್ಲ. ಸಮಸ್ತ ತೀರ್ಥ ಸ್ನಾನಾನಿ ಸಮಸ್ತಾಮರ ಸಂಸ್ತುತಿ ಕೃತಾತೇನ ಭವೇದೇತತ್ ಯಶೃಣೋತಿ ದಿನೇ ದಿನೇ. ಈ ವಿಷ್ಣು ಪುರಾಣವನ್ನು ಕೇಳಿದವನು ಎಲ್ಲ ತೀರ್ಥ ಸ್ನಾನ ಮಾಡಿದಂತೆ, ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿದಂತೆ. ಕಪಿಲಾದಾನ ಜನಿತಂ ಪುಣ್ಯಮತ್ಯಂತ್ಯ ದುರ್ಲಭಂ. ಕಪಿಲೆ ಗೋವನ್ನು ಕೊಟ್ಟರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಈ ವಿಷ್ಣು ಪುರಾಣವನ್ನು ಚಿಂತನೆ ಮಾಡಿದ್ರೆ ಬರುತ್ತೆ. ವಿಶೇಷತಃ ದಶಾಧ್ಯಾಯಾನ್ ಅವಾಪ್ನೋತಿ ನ ಸಂಶಯ. ಈ ಒಂದು 6ನೇ ಅಂಶದ 8 ಅಧ್ಯಾಯಗಳು ಮತ್ತು ಹಿಂದಿನ 2 ಅಧ್ಯಾಯಗಳನ್ನು ಚಿಂತನೆ ಮಾಡಿದರೆ ಕಪಿಲೆ ಗೋವನ್ನು ಕೊಟ್ಟ ಪುಣ್ಯ ಬರುತ್ತೆ ಅಂತ. ಮನಸ್ಸಿನಲ್ಲಿ ದೇವರು ನೆರೆ ನಿಲ್ತಾನೆ, ನರಕಕ್ಕೆ ಹೋಗೋದಿಲ್ಲ, ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಮುಖ್ಯವಾಗಿ ಸಜ್ಜನಿಕೆ ಮೈಗೂಡತ್ತೆ. ಆ ತರಹದ ದೇವರಿಗೆ ಇದಕ್ಕೆಲ್ಲ ಕಾರಣನಾದವನು ದೇವರು ಅನುಗ್ರಹಿಸಬೇಕಲ್ವಾ. ಅವನಿಗೆ ನಮಸ್ಕಾರ ಮಾಡ್ತಾ ಈ ಕಡೆಯ ಶ್ಲೋಕಗಳನ್ನು ನಾನು ಓದ್ತೇನೆ. ಆದರೆ ಹೇಳಬಹುದು, ಜ್ಞಾನ ಪ್ರವೃತ್ತಿ ನಿಯಮೈಕ್ಯ ಮಯಾಯ ಪುಂಸಃ ಭೋಗ ಪ್ರದಾನ ಪಟವೇ ತ್ರಿಗುಣಾತ್ಮಕಾಯ ಅವ್ಯಾಕೃತಾಯ ಭವಭಾವನ ಕಾರಣಾಯ ವಂದೇ ಸ್ವರೂಪ ಭವನಾಯ ಸದಾ ಅಜರಾಯ ತಸ್ಯೈವ ಯೋನು ಗುಣಭುಕ್ ಬಹುಧಾ ಏಕ ಏವ ಶುದ್ಧೋಪಿ ಅಶುದ್ಧ ಇವ ಭಾತಿ ಹಿ ಮೂರ್ತಿಭೇದೈ ಜ್ಞಾನಾನ್ವಿತಃ ಸಕಲ ಸತ್ವ ವಿಭೂತಿ ಕರ್ತಾ ತಸ್ಮೈ ನಮೋಸ್ತು ಪುರುಷಾಯ ಸದಾವ್ಯಯಾಯ. ಇದು ವಿಷ್ಣು ಪುರಾಣದ ಕಡೆಯ ಭಾಗಗಳು. ಇಲ್ಲಿಯ ತನಕ ಏನು ವಿಷ್ಣು ಪುರಾಣದಲ್ಲಿ ದೇವರ ಸ್ತೋತ್ರ ಮಾಡಿದ್ರು ಅದರೆಲ್ಲದರ ಕನ್ಕ್ಲೂಷನ್, ಅದನ್ನೇ ನಾಶವಿಲ್ಲದವ, ಶುದ್ಧ ಪ್ರಾಕೃತವಾದ ಶರೀರವಿಲ್ಲದವ, ಎಲ್ಲದರ ಒಳಗಡೆ ಇದ್ದು ಭಿನ್ನವಾಗಿರುವವ, ಒಬ್ಬನಿದ್ದರೂ ಬಹಳ ರೂಪಗಳನ್ನು ತಳೆದವ, ಅಂತಹ ದೇವರಿಗೆ
ನಮಸ್ಕಾರ. ಯಾರು ಇದನ್ನು ಕೇಳ್ತಾ ಇರ್ತಾರೆ ಅವರಿಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಇವತ್ತು ನಾವು ವಿಷ್ಣು ಪುರಾಣದ ಮಂಗಳ ಅಂತ ಹೇಳಿದ್ರೆ ಇನ್ನೊಂದರ ಮಂಗಳದ ಶುರು. ಇದು ಕೆಲವು ದಿವಸಗಳ ಹಿಂದೆ ಮಹಾಭಾರತ, ಕೊರೋನಾ ಪೂರ್ವ ಕಾಲದಲ್ಲಿ ಮಹಾಭಾರತ ವಾರಕ್ಕೆ ಒಮ್ಮೆ ಮಾಡ್ತಾ ಇದ್ದದ್ದು. ಮಹಾಭಾರತ ಮತ್ತು ನ್ಯಾಯಸುಧಾ ವಾರಕ್ಕೊಮ್ಮೆ ಆಗ್ತಾ ಇದ್ದದ್ದು. ಅದು ಬೇಗ ಮುಗೀತು. ನ್ಯಾಯಸುಧಾ ಮುಗೀತು, ಮಹಾಭಾರತ ಮುಗಿಲಿಲ್ಲ. ಆದರೆ ಇದು ನ್ಯಾಯಸುಧಾ ಏನು ರೆಕಾರ್ಡ್ ಮಾಡ್ತಾ ಇರಲಿಲ್ಲ. ಆದಿಪರ್ವ ಸ್ವಲ್ಪ ಭಾಗ ನಮ್ಮ ನಾಗೇಂದ್ರಾಯರು ರೆಕಾರ್ಡ್ ಮಾಡಿದ್ದಿದೆ. ಆಮೇಲೆ ಸಭಾಪರ್ವ ಆಗ್ತಾ ಇತ್ತು. ಆದಿಪರ್ವ ಆಗ್ತಾ ಇರಬೇಕಾದ್ರೆ ಮನೆ ಬದಲಾಯಿಸಬೇಕಾದ ಪ್ರಸಂಗ ಬಂತು. ಆಗ ನಾನು ಕುಮುದಮ್ಮನವರಿಗೆ ಹೇಳಿದೆ, ಹೀಗೆ ನಿಮ್ಮ ಮನೇಲಿ ಬಂದು ಮಾಡಬಹುದಾ ಅಂತ. ಅವರಿಗೆ ಆ ಹಿಂದೆ ಸ್ವಪ್ನ ಸೂಚನೆ ಆಗಿತ್ತಂತೆ. ಈಗಣ ಪಲಿಮಾರು ದೊಡ್ಡ ಸ್ವಾಮಿಗಳು ವಿದ್ಯಾಧೀಶರು ಅವರ ಕನಸಿನಲ್ಲಿ ಬಂದು ವೇದವ್ಯಾಸರು ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟಿದ್ರಂತ ಅವರಿಗೆ. ಅವರ ಹೆಸರು ವಿದ್ಯಾಧೀಶ, ವೇದವ್ಯಾಸರ ಹೆಸರೇ. ಅದು ಹೀಗೆ ಸತ್ಯ ಆಯಿತು ಅಂತ ಅವ್ರಿಗೆ ಭಾರಿ ಖುಷಿಯಾಗಿ ಮಾಡಿ ಅಂತಂದರು. ವಾರಕ್ಕೆ ಒಮ್ಮೆ ಮಹಾಭಾರತ ನಡೀತಾ ಇತ್ತು. ನಾಗೇಶ್ ಅವರೆಲ್ಲ ಬರ್ತಾ ಇದ್ರು, ನಾಗೇಶ್ ಇವರೆಲ್ಲ ಬರ್ತಾ ಇದ್ರು. ಆಮೇಲೆ ಕೊರೋನಾ ಕಾಲದಲ್ಲಿ ಏನಾಯಿತು, ಭಾಗವತ ಎಲ್ಲರಿಗೂ ಫೇಸ್ಬುಕ್ ಲೈವ್ ಗೊತ್ತೇ ಇರಲಿಲ್ಲ ನನಗೆ. ಸಾಫ್ಟ್ ಇಲಿಟ್ರೇಟ್ ನಾನು. ಆ ಪ್ರಮೋದ ಕೊಟ್ಟ, ಇದು ಫೇಸ್ಬುಕ್ಕಿನಲ್ಲಿ ಹೀಗೊಂದು ಪೇಜ್ ಓಪನ್ ಮಾಡಿ ವ್ಯಾಸವಾಣಿ ಅಂತ ಮುಂದುವರಿಸಬಹುದು ಅಂತ. ಹಾಗೆ ಅಲ್ಲಿ ಭಾಗವತ ಶುರು ಆಯಿತು. ಮತ್ತೆ ಕೊರೋನಾ ಬಿಡುಗಡೆ ಆದಮೇಲೆ ಮತ್ತೇನು ಶುರು ಮಾಡೋದು? ಸರಿ, ಆ ಜಾಗದಲ್ಲಿ ವಿಷ್ಣು ಪುರಾಣ ಶುರು ಮಾಡೋದು. ಭಾನುವಾರ ಇದ್ದದ್ದು ಶನಿವಾರಕ್ಕೆ ಬಂತು. ಆಮೇಲೆ ಸಂಜೆ ಶನಿವಾರ ಭಾನುವಾರ ರಾಮಾಯಣ ಶುರು ಆಯಿತು. ಏನು ಮುಗಿದ್ರೂ ಮಹಾಭಾರತ ಮುಗಿತಾ ಇಲ್ಲ. ಶಾಂತಿ ಪರ್ವ, ಮೋಕ್ಷ ಧರ್ಮ ಪರ್ವದ ಒಂದು 320ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿದ್ದೀವಿ. ಇನ್ನು ರಾಮಾಯಣ ಅದು ಮುಗಿತಾ ಬಂತು. ಉತ್ತರಕಾಂಡದಲ್ಲಿ ವಿಷ್ಣು ಪುರಾಣ ಮುಗೀತು. ಆವಾಗ ಎಲ್ಲರಿಗೂ ಅನ್ನಿಸಿತು ಇದನ್ನು ಹೋಗಿ ಅದಮಾರು ಚಿಕ್ಕಸ್ವಾಮಿಗಳ ಸನ್ನಿಧಿಯಲ್ಲಿ ನರಸಿಂಹನಿಗೆ ಅರ್ಪಣೆ ಮಾಡಬೇಕು ಅಂತ. ನನಗೂ ಆಯಿತು ಅಂತ ಅನ್ನಿಸಿ ಇಲ್ಲಿ ಬಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಈ ಜಾಗದಲ್ಲಿ ಶನಿವಾರ ಇದೇ ಜಾಗದಲ್ಲಿ 11ರಿಂದ 12 ಅದರಲ್ಲಿ ಬೇರೆ ಯಾವುದಾದ್ರೂ ಪುರಾಣ ಒಂದು ಶುರು ಆಗಲಿದೆ. ಇದಕ್ಕೆ ಪೂರ್ತಿ ರೆಗ್ಯುಲರ್ ಆಗಿ ಇಬ್ಬರು ಇದ್ದದ್ದು ನಮ್ಮ ಕುಮುದಮ್ಮ ಮತ್ತು ಅಮಿತ್ ಕಾಮತ್ ಅವರು. ಅಮಿತ್ ಕಾಮತ್ ಅವರ ಪುಸ್ತಕ ನೀವು ತೆಗೆದು ನೋಡಿದ್ರೆ ಅಲ್ಲಿ ಟಿಪ್ಪಣಿ ಇರುತ್ತೆ. ಈ ವಾರ ಯಾವ ಅಂಶ, ಯಾವ ಅಧ್ಯಾಯ, ಅದರಿಂದ ಶುರುವಾಗಿ ಎಲ್ಲಿಯ ತನಕ ಆ ಶ್ಲೋಕವೂ ಕೂಡ ಅವರು ಬರೆದಿಟ್ಕೊಳ್ತಾ ಇದ್ರು. ಅಷ್ಟು ರೆಗ್ಯುಲರ್. ಇವರಿಗೆಲ್ಲರಿಗೂ ಕೂಡ ದೇವರು ಇದರ ಆ ಸ್ವಾಧ್ಯಾಯದ ಸುಖವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಬೋದಷ್ಟೇ. ಅನುಗ್ರಹ ಅಂತೂ ಮಾಡಲಿಕ್ಕಾಗಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡಬಹುದು. ಹೀಗೆ ಎಲ್ಲ ಕೇಳಿದ ಸಜ್ಜನರಿಗೆ ದೇವರು ಆ ಸ್ವಾಧ್ಯಾಯದ ಸುಖ ಅದು ಬೇರೆ. ಅದು ಅನುಭವಿಸಿ ಗೊತ್ತಾಗಬೇಕು. ಆ ಸುಖ, ಆ ಆನಂದ ನಾನು ಏನು ಅನುಭವಿಸ್ತಾ ಇದ್ದೇನೆ ಆ ತರಹ ನಿಮಗೂ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ಕೃಷ್ಣಾರ್ಪಣಮಸ್ತು. ಈ ಬಗ್ಗೆ ಸ್ವಾಮಿಗಳು ಒಂದೆರಡು ಮಾತುಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀ ಕೃಷ್ಣಾಯ 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 ನಮಃ, ಶ್ರೀ ಕೃಷ್ಣಾರ್ಪಣಮಸ್ತು. ಸಂಗ್ರಹ ರಾಮಾಯಣದ ಒಂದು ಶ್ಲೋಕದಲ್ಲಿ ಹೀಗಿದೆ: ಮಂತ್ರತಂತ್ರೋಪಕರಣೆ ಕರ್ತೃವಹ್ನಿಷು ಕೇಶವಂ
ದೇಶೇ ಕಾಲೇ ಚ ಮನ್ಮಾನಃ ಚಕ್ರುಸ್ತೆ ಕರ್ಮ ನಿರ್ಮಲಂ ಅಂತ. ಕರ್ಮ ನಿರ್ಮಲವಾಗಬೇಕು. ಕರ್ಮ ನಿರ್ಮಲ ಆಗಬೇಕಾದ್ರೆ ಎಲ್ಲ ಕಡೆ ದೇವರನ್ನು ಕಾಣಬೇಕು ಅಂತ. ಅದಕ್ಕೆ ಈ ಪ್ರಯತ್ನಗಳು ಅಂದರೆ ಸಹಜವಾಗಿ ನಾವೇನು ನೋಡ್ತೇವೋ ಎಲ್ಲ ಪಂಚಭೂತಗಳಲ್ಲಿ ಅಂದರೆ 3 ಮಾತ್ರ ಕಾಣೋದಲ್ಲ, ಅದು ಕಾಣ್ತಾ ಇರುತ್ತೆ. ಅನುಸಂಧಾನ ಬರಬೇಕು ಅಂತಾದರೆ ನಿರಂತರ ಶ್ರವಣ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಅಂದರೆ ದೇವರು ಈಗ ನೋಡಿದ್ದೀರಾ ನೀವು ಅಂತ ಯಾರು ಕೇಳಿದ್ರು ನಾವೆಲ್ಲ ಇಲ್ಲ ಅಂತ ಹೇಳ್ತೀವಿ. ಅದು ನನಗನ್ಸುತ್ತೆ ಎಲ್ಲರೂ ನಾವು ನೋಡಿದ್ದೀವಿ ಅಂತ. ಆದರೆ ಗುರುತಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪಂಚಭೂತಗಳು ಕಾಣಿಸ್ತಾ ಇದೆ ಅಂತಾದರೆ ಅದರೊಳಗೆ ದೇವರಿದ್ದಾನೆ ಅಂತ ಅನುಸಂಧಾನ ಮಾಡುವ ಎಬಿಲಿಟಿ ನಮಗೆ ಬಂದರೆ ಆವಾಗ ಅದರೊಳಗೆ ಆ ರೀತಿ ದೇವರಿದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಇದ್ದರೆ ಎಲ್ಲರೂ ನೋಡಿದ್ದಾರೆ ಅಲ್ವಾ. ಎಲ್ಲ ಗಾಳಿ ತಾಗಿದ ಕೂಡಲೇ ದೇವರ ಸ್ಪರ್ಶ ಮಾಡ್ತಾ ಇದ್ದಾನೆ ಅಂತ ಅನಿಸ್ಬೇಕು ನಮಗೆ. ಆ ಥರ ಇದ್ದಂತೆ ಋಷ್ಯಶೃಂಗರು ಆ ಥರ ಇದ್ದರು, ವಸಿಷ್ಠರು ಆ ಥರ ಇದ್ದರು. ಹಾಗಾಗಿ ಅವರು ಕರ್ಮ ಮಾಡಿದ್ದಕ್ಕೆ ರಾಮ ಅವತಾರ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕರ್ಮಗಳು ನಿರ್ಮಲ ಆಗಬೇಕಂತಾದರೆ ಈ ಅನುಸಂಧಾನ ನಿರಂತರವಾಗಿ ಬರಬೇಕು ಅಂತಾದರೆ ಶ್ರವಣ ಎಂಬುದೇ ಬಹಳ ಮುಖ್ಯವಾದ ಮಾರ್ಗ. ಅದರಿಂದ ಒಂದು ಹಂತದಲ್ಲಿ ಕಣ್ಣು ಇಲ್ಲದೇ ಇದ್ದರೂ ನಡೆಯಬಹುದು, ಕಿವಿ ಇಲ್ಲದೇ ತುಂಬ ಕಷ್ಟ ಅಂತ ಕಾಣುತ್ತೆ. ಯಾಕಂದರೆ ಕಣ್ಣಲ್ಲಿ ಏನು ನೋಡಿದ್ದೇವೆ, ಈ ಕಿವಿಯಲ್ಲಿ ಅದನ್ನು ಕೇಳ್ತಾ ಇರುವಾಗ ಮತ್ತೆ ನೀವು ರೀಕ್ರಿಯೇಟ್ ಮಾಡ್ಬೋದು, ಮತ್ತೆ ನೀವು ಅದನ್ನು ಇಮ್ಯಾಜಿನ್ ಮಾಡ್ಬೋದು. ಅಲ್ಲಿ ಏನಾಯಿತು, ಯಾವ ಬಣ್ಣ, ಈ ಕೆಂಪು ಅಂದ್ಕೂಡಲೇ ನಮಗೆ ನೆನಪಾಗ್ತದೆ. ಹಾಗಾಗಿ ಒಂದು ಹಂತದ ನಂತರದಲ್ಲಿ ಕಣ್ಣು ಇರಲೇಬೇಕು. ಎಲ್ಲ ಅಂಗಗಳಿದ್ದಾಗಲೇ ಸಾಧನೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಾನು ಶ್ರವಣದ ಮಹತ್ವ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ನಿರಂತರ ಶ್ರವಣ ಮಾಡಲಿಕ್ಕೆ ನಮಗೆ ದೇವರ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಈ ಕ್ಷೇತ್ರದಲ್ಲಿ ಪ್ರಾಯ ವಿವಿಧ ಪ್ರಿಯರ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಮುಖ್ಯವಾಗಿ ನರಸಿಂಹ ಕ್ಷೇತ್ರ ಹೌದು, ಆದರೆ ಅವರು ತಪಸ್ಸು ಮಾಡಿದ ಜಾಗ. ಹಾಗಾಗಿ ಇಲ್ಲಿ ನಾವೆಲ್ಲ ಸೇರಿದ್ದು ತುಂಬ ಒಂದು ವಿದ್ಯಾಮಾನ್ಯರ, ಅದೇ ರೀತಿ ವಿವಿಧ ಪ್ರಿಯರ, ಇವರೆಲ್ಲರ ಅನುಗ್ರಹ, ಮುಖ್ಯತಃ ಆಚಾರ್ಯರ ಅನುಗ್ರಹದಿಂದ ನಾವೆಲ್ಲ ಸೇರಿದ್ದೇವೆ. ಹಾಗಾಗಿ ಎಷ್ಟೋ ಬಾರಿ ನಾನು ವಿಜಯಸಿಂಹಾಚಾರ್ಯರ ಹತ್ರ ಮಾತಾಡುವಾಗ ಕೆಲವು ಸರ್ತಿ ಅವ್ರು ಹೇಳಿದ್ದೆ, ನಾವು ಒಂದು ವೇಳೆ 30 ವರ್ಷದ ಹಿಂದೆ ಹುಟ್ಟಿದರೆ ಆವಾಗಲೂ ಈ ರೀತಿಯ ಈಗ ಫೇಸ್ಬುಕ್ ಇದೆ. ಹಾಗಾಗಿ ಎಷ್ಟೋ ಕಾಲದಲ್ಲಿ ನೀವು ಮನೆಯಲ್ಲೇ ಇರುವಾಗ ನಿಮಗೆ ಮನೆಯಲ್ಲಿ ಇರುವಾಗಲೂ ಕೂಡ ಒಳ್ಳೆಯ ವಿಷಯಗಳು ತಲುಪಿದೆ. ಹಾಗಾಗಿ ಕೆಲವು ಸರ್ತಿ ಕಾಯಿಲೆ ಬಂದಿದ್ದೇ ಒಳ್ಳೇದಾಯ್ತು ಏನೋ ಅಂತ ಅನಿಸಿದ್ದು ಇದೆ ಕೆಲವರಿಗೆ. ಅದೇ ಅದನ್ನು ದೇವರು ಯಾವುದೇ ಒಂದು ಕ್ರಿಯೆ ನಮ್ಮ ಪ್ರಪಂಚದಲ್ಲಿ ಏನು ಆಗ್ತಾ ಇದ್ರೂ ಕೂಡ ಕೆಲವೊಂದಷ್ಟು ಜನರಿಗೆ ಒಳ್ಳೇದಾಗ್ತದೆ, ಕೆಲವೊಂದಷ್ಟು ಜನರಿಗೆ ಕೆಟ್ಟದಾಗ್ತದೆ. ಹಾಗಾಗಿ ಯಾವಾಗ ಎಲ್ಲದೂ ಯಾರಿಗೆ ಒಳ್ಳೇದಾಗ್ತದೆ ಅಂದರೆ ಯಾರು ನಿರಂತರ ಶ್ರವಣ ಮಾಡ್ತಾನೋ, ಯಾರು ನಿರಂತರ ಅನುಸಂಧಾನ ಮಾಡಲಿಕ್ಕೆ ಒಂದು ಶಕ್ತಿಯನ್ನು ಪಡ್ಕೊಳ್ತಾನೋ ಅವನಿಗೆ ಪ್ರತಿಯೊಂದು ಹಂತದ ಪ್ರತಿಯೊಂದು ಒಂದು ಕ್ಷಣವೂ ಕೂಡ ಅದು ದೇವರು ನನಗೆ ಒಳ್ಳೇದು ಮಾಡ್ತಿದ್ದಾನೆ ಅನ್ನೋ ಅನುಭವವೇ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಿರಂತರ ಆನಂದ ಕೂಡ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಪ್ರಾಯ ಈಗಾಗಲೇ ಹೇಳಿದಂತೆ ಇದು ಮಂಗಳ ಅಂದರೆ ಇದು ಮುಗಿಸೋದು ಅಂತ ಅರ್ಥ ಅಲ್ಲ, ಮತ್ತು ಇನ್ನೊಂದಕ್ಕೆ ಪ್ರಾರ್ಥನೆ ಅಂತ ಅರ್ಥ. ಹಾಗೆ ನಿರಂತರ ನಡೀಲಿ, ನಾವೆಲ್ಲರೂ ಕೂಡ ನಿರಂತರ ಕೇಳುವಂತಾಗಲಿ, ಕೇಳಿ ಮತ್ತು ಅನುಸಂಧಾನಕ್ಕೆ ಅದು ಬರುವಂತಾಗಲಿ, ಧ್ಯಾನದಲ್ಲಿ ಕೂತಾಗ ನೆನಪಾಗಲಿ, ಭಗವಂತನ ನೆನಪಾಗಲಿ. ಹಾಗಾಗಿ ಇದು ಒಳ್ಳೆಯ ವಿಷಯ. ಈ ಥರ ಆಗ್ತಾ ಇರಲಿ, ನಡೀತಾ ಇರಲಿ. ಇನ್ನೊಂದಷ್ಟು ಗ್ರಂಥಗಳನ್ನು ನೋಡುವಂತಹ ಒಂದು ಸಂದರ್ಭ ನಮಗೆ ದೇವರು ಒದಗಿಸಿಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾಯ 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 ನಮಃ. ಕೃಷ್ಣಾರ್ಪಣಮಸ್ತು.